ಕೈ ತುಂಬಾ
ನಮ್ಗೆ ಟ್ರೈನ್ ಗೊತ್ತಾಯ್ತದ ಅವನಿಗ ಬೆಂಗಳೂರು ದಾರಿಗಿರಿ ತಿಳಿಯಾಗಿಲ್ಲ ಕಂಡ್ರು. ಹೋಗತಿ ಇವತ್ತಿನ ಹಳ್ಳಿ ಹಳ್ಳಿ ಕಜ್ಜಿ ನಾಯಿಗೂ ಪ್ಯಾಟೆಟ್ ಗೊತ್ತೈತೆ. ನಿನ್ ಮೊಮ್ಮಗ ತಿಪ್ಪನ ತಿಳಿಯಾಕಿಲ್ವಾ? ತಿಳಿಯಾಗಿಲ್ಲ ಕಂಡ್ರು. ಆ ಪಾಲಕ ಮನ್ ಪಾದಾಣೆಗೂ ತಿಳಿಯಾಕಿಲ್ಲ. ಮೊದ್ ನನ್ ಮಗ ಹಂಗಾರ ಒಂದ್ ಕೆಲ್ಸ ಮಾಡು. ಈ ಸಣ್ಣಿರ ಸಾಲಿದ್ದಲ್ಲ ಅದೇ ಯಾಕ ಉರ್ದು ಉಪ್ಪು ಖಾರ ಕೊಡ್ಬೇಕಾ? ಅದಕ್ಕಲ್ಲ ಅಜ್ಜಿ, ಹಿಂಗ್ಯಾಕವ್ವ ಈ ಸಣ್ಣಿರ ಸಾಲ ನಿಮ್ ತಿಪ್ಪು ತೋರ್ಸ್ಕೊಡು. ಯಾಕ ಆ ಬೆಕ್ ನನ್ ಮಗ ಅದ್ರಾಗ ಬೇಡ ಆಡ್ಸ್ಕೊಂಡು ಕಚ್ಚಿಸ್ಕೊಳ್ಳಿ ಅಂತ ಅಲ್ಲ. ಇಲ್ಲ ತಿಪ್ಪನ್ಗ ಈ ಇರ್ವೆ ಸಾಲ ತೋರ್ಸಿ ಅದ್ರ ಬಾಲ ಇಟ್ಕೊಂಡು ನ್ಯಾರ ಬರೋದು ಕೇಳ. ಅದು ಸೀದಾ ಬೆಂಗಳೂರು ಪೇಟೆಗೆ ಸಕ್ಕರೆ ಹುಡ್ಕೊಂಬಂದು ಬೆಂಗಳೂರು ಪೇಟೆ ದೊಡ್ಡ ಪೇಟೆ ಐತಲ್ಲ, ಆ ದೊಡ್ಡ ಮಾರ್ಕೆಟ್ ಹತ್ರ ಸೇರ್ತದಂತೀನಿ. ಸಣ್ಣಿರ್ವೆ ಅದು ಕೂಡ ಬೆಂಗಳೂರು ಪೇಟೆ ಗೊತ್ತಲ್ಲೇನ್ರು? ಅಜ್ಜಿ ಆ ಇರ್ವೆ ಏನ್ ಬಂತು? ಈ ಏನು ಕೂರೆ ಗೋತ ಎದ್ಲು ಉಳತೈತೆ ಇವತ್ತು ಬೆಂಗಳೂರು ಪೇಟೆ ಇವತ್ತಿನ ದಿವಸದಾಗ ಹಳ್ಳಿ ಜನರ ಮೈಯಲ್ಲಿ ಹಿಡಿದ್ರೆ ಹಿಡಿಯಷ್ಟು ಮಾಂಸ ಸಿಗಾಕಿಲ್ಲ, ಕುಡಿಯೋದಕ್ಕ ಒಂದ್ ಹನಿ ರಕ್ತ ಸಿಗಾಕಿಲ್ಲ. ಅವು ತಾನೇ ಏನ್ ಮಾಡ್ಯಾವು ಬೇಡವಾ? ಅದಕ್ಕೆ ಬೇಟೆಗಾರ ಹಿಡ್ಕೊಂಡು ಏನಿಲ್ಲ, ನನ್ ಮೊಮ್ಮಗ ತಿಪ್ಪನು ನಿಮ್ ಜೊತೆಗ ಕಳಿಸ್ತೀನಿ, ಕರ್ಕೊಂಡೋಗ್ರು. ನಮ್ ಟ್ರೈನ್ ಗೊತ್ತಾಗ್ತದೆ. ಬಾಯ್ ಬಾಯ್. ನನ್ ಮಾತ್ ಕೇಳ ಏನ್ ಕೇಳೋ, ನನ್ಗೆ ಓಡಕ್ ಆಗಕ್ಕಿಲ್ಲ. ನೀ ಇಲ್ಲೇ ಉಳಿದ್ರ ಕೂಳು ನೀರು ಇಲ್ದೆ ಹಸಿದಲ್ಲಿ ಹಂಗೆ ಹಸಿ ಗೋಡೆ ಮೆತ್ಕೊಂಡು ಸತ್ತು ಸುಣ್ಣ ಬರ್ತೀಯ ನೋಡು. ನಾ ಸತ್ರು ಸರಿ, ಮಾತ್ ಕೇಳಕ್ಕಿಲ್ಲ, ಬೆಂಗಳೂರು ಪೇಟೆಗೆ ಹೋಗಕ್ಕಿಲ್ಲ. ಇವತ್ತು ಹುಟ್ಟಿದ ಇಡೀ ಸುಂಡ ಸಹಿತ ಬಾಲ ಎತ್ಕೊಂಡು ಬೆಂಗಳೂರು ಪೇಟೆ ದಿಕ್ಕೆ ಓಡ್ತದೆ. ನಿಂಗೆ ಬಂದ ಅದು ದೊಡ್ಡ ರೋಗ? ಹಂಗಲ್ಲ, ನಿಂಗೆ ಎಷ್ಟಿಂದ ಹೇಳೋದು, ನಿನ್ ಬಿಟ್ಟು ಈ ಹಳ್ಳಿ ಬಿಟ್ಟು ಹೋಗಲ್ಲ ಅಂತ. ಹೋಗಲ್ಲ ಹೋಗಲ್ಲ ಹೋಗಲ್ಲ. ತಿಪ್ರಾಜ ತಿಪ್ಪಾಗರಿ ಬಾಲ ಬರಲ್ಲ. ಬಾರೋ ಬರಲ್ಲ. ಬಾಲ ಬರಲ್ಲ. ಮಾತ್ ಕೇಳ? ನಾ ಬರಕ್ಕಿಲ್ಲ. ಹೇಳಿದ್ ಕೇಳ? ನಾ ಬರಲ್ಲ. ಪ್ರಭು ಮುಂದ್ಗಡೆ ಕಾಡಣ್ಣ ಕೆಂಚಣ್ಣ ಬ್ಯಾಡ್ರೋ, ನನ್ ಹಿಡಿಬೇಡ್ರು. ನಮ್ಮ ಉಜ್ಜಿನ ಹಿಡಿದು ಬೆಂಗಳೂರು ಪೇಟೆಗೆ ಬಸ್ ಸ್ಟಾಪ್ ಮೇಳಕ್ಕೆ ಮೂಲಂಗಿ ಕಳ್ಸ್ಕೊಂಡ್ ಬರ್ಸ್ಬಿಟ್ಟಾರೆ. ಬ್ಯಾಡ್ರ ಹಿಡಿಬೇಡ್ರ, ಅಮ್ಮಯ್ಯಕ್ಕೆ ಹಿಡಿಬೇಡ್ರ. ನಾವು ಕೊಡ್ಸಿರ ದಿಕ್ಕಪ್ಪಲ್ಲ, ಅದನ್ನ ನಾನು ಆಗತ್ತೀನಿ. ಬ್ಯಾಡ್ರ ನಿಂಗಳ ನಾನು ಆಟ ಬರ್ತೀನಿ. ಇಲ್ಲ ನೀನು ಇಲ್ಲೇ ಉಳಿದ್ರ ಹೊಟ್ಟೆಗೆ ಮಣ್ಣು ತಿಂತೀಯ. ಕಾರ್ ಕೊಡ್ಬೇಕಾದ ಭೂಮ್ತಾಯಿ ಕಾಸು ಕೊಟ್ಟು ಬಂಜೆ ಆಗೋದು. ಬಂಜೆ ಒಂದ್ ಹಣ್ಣಿಲ್ಲ, ಕಾಯಿಲ್ಲ, ಸೊಪ್ಪಿಲ್ಲ, ಸೊದೆ ಇಲ್ಲ, ಗೆಡ್ಡೆ ಇಲ್ಲ, ಗೆಣಸಿಲ್ಲ. ನಾರು ಬೇರಂತೂ
ದೂರನೇ ಆಗೋದು. ನೀನು ಇಲ್ಲೇ ಇರ್ತೀನಿ ಅಂದ್ರೆ ಹೊಟ್ಟೆಗಿಲ್ದೆ ಇಬ್ರು ಸಾಯ್ಬೇಕಾಯ್ತದೆ. ಎಲ್ಲಾರಲ್ಲಿ ನೀನು ಪ್ಯಾಟೆಗೆ ಹೋದ್ರೆ ಅಲ್ಲೊಂದ್ ಕೆಲಸ ಸಿಗ್ತದೆ, ಕೈ ತುಂಬಾ ಕಾಸು ಸಿಗ್ತದೆ, ಹೊಟ್ಟೆಗ ಬೇಕಾದ್ದನ್ನ ಉಣ್ಬೋದು. ಪ್ಯಾಟೆಯವ್ರಂಗ ಕಾಗ ಬೂಟ್ಸ್ ಹಾಕೋಬಹುದು, ಕರೆ ಕಣ್ಣಾಗ ಹಾಕೋಬಹುದು. ನೋಡು ಅದೆಂತದು ಟ್ಯಾಟೆ ತುಂಡು ಮಳದಂತದು ಹಿಂಗ ಕತ್ತಿ ಕಟ್ಕೊಂಡು ಹಿಂಗ್ 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 ನೇತಾಡ್ಬೋದು. ನೀನ್ ಹಾಕೊಂಡ್ ನೇತಾಡ್ಲಿ ಅಂತ ನಂಗೆ ಬೇಕು ಬಟ್ಟೆ ದಾಟೆ ಅಂದ್ರೆ ಹೆಂಗಿರ್ತದೆ ಓಸಿದಿರೋ ಸೇರ್ಕಲ್ಲ ಬಿಟ್ರು ಬೆಲೆ ನನಗೆ ರಾಜ್ಕುಮಾರ್ ಇರ್ತಾರಲ್ಲ ಹಂಗೆ ಹಂಗೆ ಶೋಕಿಯಾಗಿದ್ರೇನಂತೆ ಅಲ್ಲಿ ಜನ ನಿನ್ ಯಾವ ದಾಸಯ್ಯ ಅನ್ನೋದು, ಇಲ್ಲ ಅಂದ್ರೆ ಕ್ಯಾರಣೆ ಅನ್ನಲ್ವಂತೆ. ಮಗ ಕೈಗ ವಾಚ್ ಕಟ್ಕೋಬಹುದು, ಹೊತ್ತುಟ್ಟೋದು ಹೊತ್ತು ಮುಳುಗೋದು, ಸೂರ್ಯ ಚಂದ್ರ ಮುಡೋದು, ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಕಾಣ್ತದಂತೆ. ಯಾಕೆ ಹೂವಕ್ಕೊಂದ್ ಕೋಳಿ ಗತಿಲ್ವಂತ? ಬೇಕುಪ್ಪ 3 ಕೋಳಿನ ಗಂಗೋದಲ್ಲಿ ಇಟ್ಕೊಂಡ ಕಾಯ್ತದಲ್ಲ ಇಟ್ಲಾಕ ಪ್ಯಾಟೆ ಜನ ಆ ಕೋಳಿನ ಡಬ್ಬಕ್ಕೆ ಹಾಕೊಂಡು ಕೈ ಹಾಕೊಳ್ಳೋದು. ಅದೇ ಕೋಳಿ ಕುಂದ್ರಂಗೆ ಅಂತ ಎಬ್ಬಿಸ್ತದಂತೆ ಕಣ್ಲಾ. ಹೌದು, ಪ್ಯಾಟೆ ಅಂತ ಏನಂತ ತಿಳಿದಿ? ಏನು? ಆ ಇಂದ್ರ ಹೇಳೋ ಅಮರಾವತಿ ಪಟ್ನ ಮಗ ಅದು. ಅಲ್ಲಿ ಆಕಾಶದ ಅಂತಃಪುರದ ಮಹಲ್ ಅಂತೆ. ಸೂರ್ಯ ಚಂದ್ರ ಚುಕ್ಕೆ ಸಹಿತ ಅಲ್ಲಿ ಓಡ್ಕೊಂಡ್ಬಂದು ಚಿತ್ತ ಮಾಡ್ತಾವಂತೆ ಮಗ. ಮನೆಗಳು ಸುತ್ತ 100 ಗಿಡವಂತೆ, 1000 ಹೂವಂತೆ. ಅಲ್ಲಿ ಬ್ಯಾಸ್ಗೆನು ಬೆಳದಿಂಗಳಂತೆ, ಅಮಾಸೆನು ಹುಣ್ಣಿಮೆ ಅಂತೆ ಕಣ್ಮಗ. ಕೇಳಿದೇನೋ? ನಿಮಿಷಕ್ಕೂ ಕಾರು ಬಸ್ಸು ಲಾರಿ ಅಂತೆ. ಹೊರಗೆ ಬಂದು ಒಕ್ಕೆ ಯಾರಿ ಹಂಗೆ ವಿಮಾನವಂತೆ. ಯಾರಿ ಒಂದು ಓಟಂತೆ, ಸಿನಿಮಾ ಟೆಂಟ್ ಅಂತೆ. ಬೇಕಾದ ಈಸ್ಮನ್ ಕಲರ್ ಪಿಕ್ಚರ್ ಎಲ್ಲ ನೋಡ್ಬೋದಂತೆ. ಇಲ್ಲ, ಗಾಳ ಇಲ್ದೆ ಮೀನ್ ಹಿಡಿಬೋದಂತೆ. ಕೊಟ್ಟಿ ಲೇ, ನೀನೀಗ ಹೋಯ್ತೀಯೋ ಇಲ್ಲ ನಾ ಸಾಯೋ ಕೊಳ್ಳಾಕಾರ ಅಗ್ಗಾನ ಹೋಗಿ ನೀನು ಉಳ್ದಾಡ ಹಂಗನ್ನು ಮತ್ತೆ ಇಳಿ ಮಗ ಕಟ್ಟ ಲೋ ನಿಮ್ ಮೂತಿನ ಅತ್ತ ತಿರುಗಿಸ್ರಿ. ನನ್ನ ಮೊಮ್ಮಗಂಗ 2 ಮಾತಾ ಹೇಳೋದಲ್ಲ. ನೋಡ್ ಮಗ, ಈ ಗುತ್ತಿ ಗಂಟಾಗ ಬೇವಿನ ಬಿತ್ತ ಮಾರಿ ಕಾಸು ಮಡಗಿವ್ನಿ. 3 ಆಣೆ ಕೊಟ್ಟು 1 ಗೋಡ್ ಬರ್ಕ. ಪುಣ್ಯ ರೊಟ್ಟಿ ಒಳಗ ರೂಪಾಯಿದು 5 ಬಿಲ್ಲೆ ಮಡಗಿವ್ನಿ. ಕಷ್ಟ ಬಂದಾಗ ಮಾತ್ರ ತಕ್ಕ, ಅಲ್ಲಿ ಗಂಟ ಕೈ ಹಾಕ್ಬಾರ್ದು, ತಿಳಿತಾ? ಅದೇ ಕಷ್ಟ ಕೈ ಕೊಟ್ಟಿದ್ರೆ ಏನಾಯ್ತಿತ್ತು? ಅದಕ್ಕೆ ನಿನ್ನ ಎಡ್ ಬಡ್ಯಾತಾದು ಅನ್ನೋದು. ಪ್ಯಾಟೆಯಲ್ಲಿರೋ ಕಣ್ಣೋರು, ಪ್ಯಾಟೆಯಲ್ಲಿರೋರಿಗೆಲ್ಲ ಕಾಣೋದು ಅದೊಂದೇನಂತಲ, ಅವ್ರ ಕಣ್ಣೆಲ್ಲ ಕಾಸ್ ಮೇಲೆ ಇರ್ತದಂತ. ನೋಡು ಏನಾಗೋ ಅದಕ್ಕೆ ಕಾಸ್ನ ಇದ್ರಾಗ ಮಡಗಿರೋದು. ಯಾಕೋ ಕತ್ನ ಒಳ್ಳೆ ಓದಿ ಕತ್ನ ಗಿಟ್ಟಾಗ ತಿರುಗುತ್ತೀರಿ? ಅಜ್ಜಿ ಹಂಗಾರೆ ಈ ರೊಟ್ಟಿ ಒಳಗಿರೋದ್ನು ಗುಡ್ ತಿಳಿತಾರೆ. ಸತ್ರು ಆಗಕ್ಕಿಲ್ಲ ಅಂತೀನಿ. ರಾಗಿ ರೊಟ್ಟಿ ಕಂಡ್ರ ಮೂಸೋದಿರ್ಲಿ ಮುಟ್ಟೋದಿರ್ಲಿ ಅವ್ರು ತಿರುಗು ನೋಡಲ್ವಂತೆ. ಅದಕ್ಕೆ ನಿಮ್ ಚಡ್ಡಿ ಜಾಬ್ಗಿಂತ ಈ ರೊಟ್ಟಿನೇ ಮೇಲು. ಕಬ್ಬಿಣದ ಪೆಟ್ಟಿಗೆಯಲ್ಲಿ ಮಡಿದಂಗಿರ್ತದೆ. ಅಜ್ಜಿ ಮುಗುತಾ ಬುದ್ಧವಾದ ಏನ್ ಬುದ್ಧವಾದನೋ ಏನೋ. ಲೋ ನಮ್ ಟಿಪ್ಪುಂಗ ಕಾಸಿಲ್ಲ, ಬಸ್ ಚಾರ್ಜ್ಗ ಎಲ್ಲ 4 ಕೊಡ್ರು. ಘಾಟಿ ಮುದುಕಿ ಕಲ್ಲಲ್ಲೋ ಕಾಸು ಹುಟ್ಟಿಸ್ತಾಳೆ. ಕಲ್ತು ಬಿಟ್ಲು. ನಡಿ ಕಂದ, ಆ ಶಿವ ಒಳ್ಳೇದ್ ಮಾಡೇ ಮಾಡ್ತಾನೆ. ನೀನು ನಾ ಕಾಸ ಗಂಟು ಮಾಡ್ಕೊಂಡು ಕುಡ್ಕೊಂಬ. ನಡಿ ಹೋಗ್ಬಾರ್ಕಂದ. ಒಳ್ಳೇದಾಗ್ಲಪ್ಪ, ಹೋಗ್ಬಾ. ಹೋದ್ಮೇಲ ಒಂದ್ ಮದ್ವೆ ಮಾಡ್ತೀನಿ. ನೋಡ್ ಮಗ, ಹೋಗೋ ದಾರಿ ಬಿಡ್ಬೇಡ, ಬಂದ್ ದಾರಿ ಮರಿಬೇಡ, ಹೋಗಿ ಬಾ. ನೋಡು ಈ ಹೆಜ್ಜೆ ಗುರ್ತಿರ್ತಲ್ಲ ಅದನ್ನ ನೋಡ್ಕೊಂತ ನಡಿ. ಜಾಸ್ತಿ ಹೆಜ್ಜೆ ಗುರ್ತು ಯಾವ ದಿಕ್ಕ ಮುರಿತಾವೋ ಅದೇ ಪ್ಯಾಟೆ ದಾರಿ, ತಿಳಿತಾ? ನಡಿ ಕಲ್ಲ, ಹೋಗ್ಬಾ. ಬರಪ್ಪ
Paper.
ಟೀಗೆ ದುಡ್ಡು ಎಷ್ಟಾಯ್ತದೆ? 2 ರೂಪಾಯಿ. ಹಾ? 2 ರೂಪಾಯಿ. ಹಂಗಂದ್ರೆ 2 ರೂಪಾಯಿ. ಹೋ. ಅರ್ಧ ಟೀಗೆ 1 ರೂಪಾಯಿ. ಹಂಗಂದ್ರೆ 1 ರೂಪಾಯಿ. ಅದರದ್ದಕ್ಕೆ ಅದ್ರರ್ಧ ದೇಹಕ್ಕೆ ಇದೆ. ಬೆಳಿಗ್ಗೆ ಏನಾದ್ರು ಅರ್ಧ ಅರ್ಧ ಟೀಗೆ ನಿಕಾಕ್ಷಣ ಮಾಡೋದು ಹೋಯ. ಅಣ್ಣ ಅಣ್ಣ ಈಗ ನಮ್ಮ ಅಜ್ಜಿ ಕೊಟ್ಟಿರೋ ಕಾಸ್ನಾಗೆ ಕೆನಾಕನೆ ಉಳ್ದೈತೆ ತಗೊಂಡು ಸುತ್ತಿ ಕೊಡೋಣ ಈ ಕರಿಯಾಕಾಗ್ದು ಕೆಲಸ ಹುಡುಕ್ತೀನಿ ಕೆಲಸ ಸಿಕ್ಕಿದ ಕೂಡಲೇ ನೀ ಬಾಕಿ ಎಲ್ಲ ಕೊಟ್ಬಿಡ್ತೀನಿ ಈ ಕೊಡೋಣ ಬರೀ ಅಣ್ಣ ಎಷ್ಟು ಉಳಿದಿದೆ ಅಂದೆ? ನಾಲ್ಕನೇ 4 ಕಣೆಗೆ ಟೀ ಕಪ್ಪು ಬರಲ್ಲ. ಒತ್ತರ ಬಂದು ಅವ್ನ ಪ್ರಾಣ ಯಾಕೆ ಹೋಗ್ ಹೋಗ. ಏಯ್ ಹೋಗ ಕೆಲಸ ಸಿಕ್ಕಿದ್ರೆ ಟೀ ಕುಡಿ ಹೋಗ್ 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 ಎಲ್ಲಿಂದ ಬಂತು ಬೇರೆ ಬರೋ ಟೈಮ್ ಆಗುತ್ತೆ. ಏ ಬಾಯ್ ಬೇರೆ ಇದಕ್ಕೆ ಬಿಟ್ಕೊಡಿ. ಅದೇನೋ ಅಂತಾರಲ್ಲ ಊರಿ ಎಲ್ಲ ಬಿದ್ದಿ ಈಗ ಕೊನೆಗೆ ಏನೋ ಮಾಡಿದ್ರು ಒಲೆಗೆ ಅಂತ. ಏನೋ ಇದು ನಾಂಗಡ ಕೊಡೋಣ ಏ ಜಾಸ್ತಿ ಆಯ್ತು. ಬೆಳಗ್ಗೆ ಹೋಗ. ಯಾವ ನೀನು ಇಲ್ಲಿಗೆ ಯಾಕೋ ಬಂದೆ? ಕೆಲಸ ಬೇಕಿತ್ತು ಬೇಕು ನನ್ನ ಮಗನೇ ಒದೇ ಮಾಡುವ. ಸಂಬಳ ಸಿಗದಾದ್ರೆ ಹತ್ತು ಸೇಬುದಿ ಬೆಳಗ್ಗೆ ಬಂದು ತರಲೆ ಮಾಡ್ತೀಯಾ? ಹೋಗೋ ಒದೆ. ಬಾಯ ಬಿಡಗ ಬಾಯ ಅಯ್ಯೋ ಹುಚ್ಚ, ಈ ಕಾಲದಾಗ 3 ಅಕ್ಷರ ಇದ್ರ ಮಾತ್ರ ನೌಕರಿ, ಇಲ್ದ ಹೋದ್ರೆ ತಿರುಪತಿ ನಾಮ ತಿಳ್ಕ. ಅಕ್ಷರ ಏನ್ ಸಿಗ್ತೈತೆ? ಅದು ಗೊಬ್ಬರದಂಗಡಿ ಕೆಜಿ 10 ರೂಪಾಯಿ. ಈಗ ಹೋಗಿ ಹಿಂಗೋದ್ರೆ ಒಂದು ಮರ ಸಿಗ್ತದೆ, ಅದ್ರ ಕೆಳಗೆ ಇದ್ದೇ ಕೊಡ್ತಾರೆ. ಹೋಗ ತಿಳ್ಕ ಹೋಗ. ಒಂದು ಬಿಟ್ಟ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಿಷ್ಯಂದ್ರ, ನಿನ್ನೆ ಬೋಧಿಸಿದ ಪಾಠಾಂತರದ ತಾತ್ಪರ್ಯವನ್ನು ಪರಮಾರ್ಶಿಸೋಣವಾಗಲಿ. ಹಾ, ನಿನ್ನೆ ಗುರುಗಳು ಕೊಟ್ಟ ಬಾಳೆಹಣ್ಣನ್ನು ಕನಕದಾಸರು ಏಕೆ ತಿನ್ನಲಿಲ್ಲ? ನೀನೇ ಹೇಳಪ್ಪ. ಅದೇನೋ ಗೊತ್ತಿಲ್ಲ ಗುರುಗಳೇ. ಹೋಗ್ಲಿ. ಹಾ, ನೀನು ಅಂತಿಮ ಸಾಲಿನ ಅಂತಿಮ ವಿದ್ಯಾರ್ಥಿ, ಹೇಳಪ್ಪ. ಗುರುಗಳು ಕೊಟ್ಟ ಬಾಳೆಹಣ್ಣನ್ನು ಕನಕದಾಸರು ಏಕೆ ತಿನ್ನಲಿಲ್ಲ? ಯಾಕೋ ಹೊಟ್ಟೆ ಹಸ್ತಿರ್ಲಿಲ್ಲ ಅಂತ ಕಾಣ್ತಾ ಇದೆ. ಯಾರಪ್ಪ ನೀನು? ತಿಪ್ಪಾಸ್ವಾಮಿ, ಇಲ್ಲಿಗೆ ಬಂದೆ? ಇದ್ದೇ ಕಂದ್ರೆ ಮಾತ್ರ ನೌಕರಿ ಸಿಗೋದು, ಇಲ್ಲಿಗೆ ಹೋಗು ಇದ್ದೇ ಕಳಿಸ್ತಾರೆ ಅಂದ್ರು, ಅದಕ್ಕೆ ಬಂದೆ. ಗುರುಗಳೇ ಅವ್ನು ಕರ್ಕೋಬೇಡಿ. ಏನು ಹೇಳ್ಕೊಡ್ಬೇಡಿ ಗುರುಗಳೇ. ಡೌನ್ ವಿತ್ ರಿಸರ್ವೇಶನ್. ಸಂತು, ನಿಲ್ಸಿ. ನೋಡಿ, ನಾವು ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸ್ಕೊಳ್ಬೇಕು, ನಮ್ಮ ಕಟ್ಟುಪಾಡುಗಳನ್ನ ಬಿಡಬೇಕು. ವೇದ ಉಪನಿಷತ್ತುಗಳು ಹೇಳಿರುವ ತತ್ವ ಇದೆ. ಬಾ ಮಗು, ಇಲ್ಲಿ ಬಾ, ಈ ಕಡೆ ಬಾ, ಇಲ್ಲಿ ಬಾ, ಬಾಯಿ ಬಾ, ಬಾಯಿ ಬಾಯಿ ಬಾಯಿ. ನೋಡು, ಹೇಳು. ಕಾಲಾಯ ತಸ್ಮಯೇ ನಮಃ. ಕಾಲ ಅಯ್ಯ ನಮ್ ಬಿಟ್ಬಿಡಿ ನಾವು. ಮಾಪ ಇಲ್ಲಿ ಬಾಯಿಲಿ ಹೋಗ್ಬೇಡ, ಬಾಯಿಲಿ ಎದ್ಕೋಬೇಡ. ಹೇಳು. ಕಾಲಾಯ ತಸ್ಮಯೇ ನಮಃ. ನಮ್ ಬಿಟ್ಬಿಡಿ ಬನ್ನಿ, ನಾವು ಹೋಯ್ತೀವಿ. ಯಾಕಪ್ಪ, ಏನಾಯ್ತು? ಯಾಕೋ ಒತ್ತಾರೆ ನನ್ನ ಕಾಲಿಗೆ ಕೇಳಲ್ಲ ಬಂದಂಗ ಕಾಣ್ತೈತೆ. ಅಲ್ಲೂ ನನ್ ಕಾಲ್ಗೆ ಬಂತು ಕೂತು, ನೀವ್ ಬೇರೆ ನನ್ ಕಾಲೇ ಬೇಕು ಅಂತ
ನಾನ್ ಬಿಟ್ಬಿಡಿ, ನಾ ಹೋಗ್ತೀನಿ. ನನ್ ಕಾಲ್ ತಂಡೆ ಬರ್ಬೇಡಿ. ಕಾಲು ಕಾಲು ಅಮ್ಮ ಅಮ್ಮ. ನಾಯಿನ ತಂದು ಸಿಂಹಾಸನ ಮೇಲೆ ಕೂರಿಸಿದ್ರೆ ಬನ್ನಿ ಅವರ ಕೋಶಕ್ಕೆ ಬನ್ನಿ. ಜ್ಞಾನ ದಯಾ ಸಿಂಧು ವಿದ್ಯಾದಾನಂ ಪರಮಾತ್ಮನಂ. ಒಪ್ಕೊಂಡು ಹೋಗಕ್ಕೆ ಹೊಸ ಬೀಟ್ ಇದ್ರೆ ಚೆನ್ನಾಗಿರ್ತದೆ. ಏನೋ ನಮ್ಮೂರ್ ಸಿಗ್ತೇನ್ರ? ಏನೋ ಸಿಗ್ತೇನ್ರ ನಮ್ಮೂರು? ತೆಪ್ಪಗ್ ಬಿತ್ಕೊಳ್ಳ ಈಗ ಭಾರ ಆಗ್ತಿದ್ದೇನೆ. ಪದೇ ಪದೇ ಕೇಳ್ತಾ ಇದ್ರೆ ಅಂತೆ ವ್ಯವಸ್ಥೆ ಐತಿ ನೋಡಿ ಅಷ್ಟೇ. ಅದೇ ಎಡಾದ ನಾನು ದೀಪ. ಅಂತದೇನಾಗಿಲ್ಲ ಅವನಿಗೆ. ಏನಾಗ್ತೋ ಕಂದ ತಿಪ್ಪ? ಹೋಗತ್ತೆ ಅಲ್ಲೆಲ್ಲ ಕಾಲ್ ಕಿತ್ಕೊಂಡು ಕಾಲ್ ಮುರಿದು ಕಳಿಸ್ತಾರೆ. ಮುಟ್ಬೇಡ ಕಣದೆ, ಕಾಲು ಮುಟ್ಬೇಡ. ಅಲ್ಲಿ ಯಾರು ಕೆಲ್ಸಕ್ಕೆ ಬಾ ಅಂದ್ರೆ ಇಲ್ಲ. ಎಂತಲ್ಲ ಜಿ ಕತ್ತೆ ಲೆಫ್ಟ್ ಅಂತ ಹೊಲಿತದೆ, ರೈಟ್ ಅಂತ ತುಳಿತದೆ. ದಪ್ಪ ಬೂಸು ಬೂಸಲ್ಲ ಜಿ, ಕಬ್ಬು ಲಾಳಗಳು. ಏನಂದೆ? ಕತ್ತೆ ಕಾಲ್ಗೂ ಬೂಡ್ಸ? ಏನೈ ಭೋಗ, ಏನೈ ಸಿರಿ ಇರೋರು ಕೋಳಿಗರಿಗೂ ಚಿನ್ನದುಂಗ್ರ ಹಾಕ್ತಾರಪ್ಪ. ಅದಕ್ಕೆ ಅಲ್ವೇನೋ ನಿನ್ನ ನಾಲ್ ಕಳ್ಸಿದ್ದು. ನಾವು ಹೋಗಲ್ಲ ಜಿ, ಏನ ಜಾಗ ಇಲ್ಲ, ತೊಳೆಯಕ್ ನೀರಿಲ್ಲ. ಇಲ್ಲಿ ತಿನ್ನ ಕೂಳ್ಬೇಕಲ್ಲೋ, ಹಂಗಂತ ಕಾಲ ಕೈ ಕಳ್ಕೊಬೇಕಾಚಿ. ನಾವೆಲ್ಲ ಬದುಕಿಲ್ವಾ ಇಲ್ಲಿ? ಅಜ್ಜಿ ಇಲ್ಲೇ ಬದುಕಕ್ ಬಿಡು. ಹೆಂಗಪ್ಪ ಬದುಕೋದು? ಏನೈತೆ ಅಂತ ಬದುಕೋದು? ಉಳೋದಕ್ಕ ತಂಟೆ ಆಗ್ಲ ಹೊಲ ಇಲ್ಲ, ಬಳಿಯೋದಕ್ಕ ಬೋಸೆ ಆಗ್ಲ ಗದ್ದಿಲ್ಲ. ಏನೈತೆ ಅಂತ ಬದುಕೋದು? ಅಜ್ಜಿ ನಾವೆಲ್ಲ ಇಷ್ಟು ಜನ ಎಲ್ಲ ಬದುಕಿಲ್ಲ, ಅವನು ಹಂಗೆ ಬದುಕ್ತಾನೆ. ಅಜ್ಜಿ ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗಪ್ಪ ನೆಲ್ಲ ತಿಂದು ಚೂದ್ ವಾಸಿ ಹುಯಿ ಹುರುಳಿಕಾಳು ಚಟ್ನಿ ಮಾಡು. ಟಿಪ್ಪ ಹೋಗಿ ಮಾಡ್ಕೊ ಬರ್ತಾನೆ. ಕಾಸ್ ಕೊಡ್ತೀನಿ ಬೇಕು ನನ್ ಮಗ ಯಾರಪ್ಪ ನಮ್ಮೂರಲ್ಲಿ? ಅಯ್ಯ ಅದಕ್ಕೆ ನಿನ್ ಬೇಕು ಮುದ್ಕಿ ಏನದು? ನಮ್ಮ ಹಳ್ಳಿ ಯಾವ ಬೇಕು ನನ್ ಮಗ ತಾನೇ ಕಾಸ್ ಕೊಟ್ಟು ಬಾಸೆ ತಿನ್ನೋದು. ನಮ್ಮ ಹಳ್ಳಿ ಆಚೆಗೆ ಬೆಟ್ಟದತ್ರ ಜನ ಬಿಸಿ ಸೇರ್ತಾರೆ. ಊರಜ್ಜಿ ದೇಶ ಜನ ಬರ್ತಾರಂತ ಅಲ್ಲಿಗೆ. ಹೌದಾ? ಅಜ್ಜಿ ಅಜ್ಜಿ ಪರಂಗಿನ ಬಣ್ಣದವ್ರ ಅಜ್ಜಿ. ತೊಗರಿಕಾಳು ಕಣ್ಣಿನ ಅಜ್ಜಿ, ಈರುಳ್ಳಿ ಸಿಪ್ಪೆ ತೊಗಲ್ನವ್ರ ಅಜ್ಜಿ. ಥರಾವರಿ ಜನ ಅಜ್ಜಿ. ಅದ್ಯಾಕ್ ಬಂದರು ಯಪ್ಪ? ಅಜ್ಜಿ 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 ಬರ್ತದಲ್ಲ ವಿಮಾನ, ಆ ವಿಮಾನ ಇಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಮಾಡ್ತಾರಂತ ಅಜ್ಜಿ. ಹೌದಾ? ಹೌದಜ್ಜಿ, ಸುತ್ತಮುತ್ತ ಫ್ಯಾಷನ್ ಹೂ ಬೆಳಿತಾರಂತೆ. ಆ ಹೂಗಳನ್ನು ದೇಶ ಕಳಿಸಿ ವಿಮಾನದಾಗ ಕಳಿಸಿ ವ್ಯಾಪಾರ ಮಾಡ್ತಾರಂತೆ. ವ್ಯಾಪಾರ ಹೂ ಅಷ್ಟೇ ಅಲ್ಲ ಅಜ್ಜಿ, ಎಂತದೋ ಬ್ಯಾಟ್ರಿ ಮಾಡ್ತಾರಂತೆ. ಬ್ಯಾಟ್ರಿ ಕಾಸ್ನ ಕಾಂಕ್ರೀಟ್ ಮಾಡಿ ಕಟ್ಟಡ ಕಟ್ಟುವಾಗ ಇಲ್ಲಿ ಟಿಪ್ಪು ವ್ಯಾಪಾರ ಅಂತ. ಅಚ್ಚರಿಲ್ರೋ ಯಪ್ಪ, ಅಂತ ದುಡ್ಡಿರೋ ದೊಡ್ಡ ಜನ ನನ್ ಮುರುಕು ದಾಸಿ ಹುಳುಕಾಯಿ ಚಟ್ನಿ ತಿನ್ನಾರ ಅಂತೀನಿ. ಏಯ್ ಮುದ್ದೆ, ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ತಿಂತಾರಂತೆ. ಅವ್ರ ಕಣಚ್ಚಿ, ಅವ್ರಿಗೆಲ್ಲ ದೇಶ ತಿಂಡಿ ತಿಂದು ತಿಂದು ನಾಲ್ಕು ಚಪ್ಪೆ ಬಿದ್ದಾಗಂತ. ಎಮ್ಮೆ ಸಗಣಿ ಒಬ್ಬರಿಸಿ ಕೊಟ್ಟು ಮುಗಿ ಬಿದ್ದುವಂತೆ. ಹೌದಾ? ಹೌದು ಕಣಚ್ಚಿ. ಯಪ್ಪ ಮಗ ಕಂದ ತಿಪ್ಪ, ನಾನು ಈಗಿಂದ ದೋಸೆ ಕೊಡ್ತೀನಿ, ಹುಳಿಕಾಯಿ ಚಟ್ನಿ ಮಾಡ್ಕೊಡ್ತೀನಿ. ಹೋಗಿ ಮಾಡ್ಕ ಬಂದ್ಬಿಡು. ಹೋಗ ಕೆಲಸ ಮಾಡಿ ಹೋಗಲ್ಲ. ಲೇ ತಿಪ್ಪ, ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರೋ. ನಾವು ಬರ್ತೀವಿ ಕಣಚ್ಚಿ. ಹೋಗ್ಬಾ,
ಬರ್ರೋ ಎಲ್ಲೋ ನಮ್ಗೊಂದು ದ್ವಾಸೆ ಕೊಡ್ಬೋದು. ಬರೋ ಏನಿಲ್ಲ, ದ್ವಾಸೆ ಮಾತೆ ಹಂಗೆ ಉಳಿದ್ರೆ ಸಂಜೆಗ್ ಬರ್ರಿ ಕೊಡ್ತೀನಿ. ಸಂಜೆಗೆ ಈಗ ಅಲ್ಲ, ನಡೀರೋ ಬರ್ರ. ಒಸಿ ನಿಂತ್ಕೊಳ್ಳು. ಮತ್ತೆ ಏನಿಲ್ಲ, ಬರ್ಬೇಕಾದ್ರೆ ಮರ್ಯಾದೆ ತಲಾ ನಾಕ್ ಕಾಣತ್ತಲ್ರಿ. ಏನಕ್ಕೆ? ಒಂದೊಂದು ದ್ವಾಸೆ ಕೊಡ್ತೀನಿ. ಬರೀ ಮುದುಕಿ ಬರ್ರ. ಅದು ಸಂಜೆ ಉಳಿದಿರೋದು ಬಿಸಿಲ್ವಲ್ಲ. ಅರೆ ಸಂಪ್ರಾಸ ಸತ್ತು ಹುಳಿ ವಾಸನೆ. ಸೊಯ್ ಸೊಯ್ ಅಂತ ದ್ವಾಸೆ ಹೋಯ್ತು. ದ್ವಾಸೆ 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 ಬಿಸಿ ಬಿಸಿ ದ್ವಾಸೆ 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 ಬಿಸಿ 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 ದ್ವಾಸೆ 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 ಘಮ ಘಮ ದ್ವಾಸೆ 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 ಘಮ 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 ದ್ವಾಸೆ ದೇಶ ದೇಶ ತಿನ್ನೋ ದ್ವಾಸೆ ದೇಶ ದೇಶ ತಿನ್ನೋ ದ್ವಾಸೆ ಸಿಲೋನ್ ದ್ವಾಸೆ ಸಿಂಗಾಪುರ್ ದ್ವಾಸೆ ಸಿಲೋನ್ ದ್ವಾಸೆ ಸಿಂಗಾಪುರ್ ದ್ವಾಸೆ ಜಪಾನ್ ದ್ವಾಸೆ ಜರ್ಮನಿ ದ್ವಾಸೆ ಜಪಾನ್ ದ್ವಾಸೆ ಜರ್ಮನಿ ದ್ವಾಸೆ ಅಮೆರಿಕದೊಂದಿಗೆ ರಾಜ ಅಮೆರಿಕದೊಂದಿಗೆ ರಾಜ ದ್ವಾಸೆ 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 ಬಿಸಿ ಬಿಸಿ ದ್ವಾಸೆ 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 ಬಿಸಿ 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 ದ್ವಾಸೆ 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 ತಿಪ್ಪ, ಏ ತಿಪ್ಪರಾಜ, ತಿಪ್ಪ ಮರಿ ಬಾ. ನೋಡ್ಲಾ ಮಗ, ಈ ಪುಟ್ಟಿ ಒಳಗ 30 ದ್ವಾಸೆ ಮಡಗಿವ್ನಿ, ಉಳಿದ್ಕಾಳು ಚಟ್ನಿ ಮಡಗಿವ್ನಿ. 4 ಆಣೆಗೊಂದು ದ್ವಾಸೆ, ಒಂದ್ ದ್ವಾಸಿಗ 1 ಗಜಿಗದಷ್ಟು ಚಟ್ನಿ ಕೊಡು. ಇನ್ನೊಂದಿತ ಚಟ್ನಿ ಕೇಳಿದ್ರ ಅವರೇ ಕಾಳಷ್ಟು ಕೊಡು. ಒಟ್ಟು ಕಾಸ್ನ ಇಲ್ಲಿ ನೋಡು, ಇದ್ದೇವೆ ಹೊಟ್ಟೆ ಕಟ್ಕೊಂಡು ಈ ಉಳಿದಾರಿ ಕಟ್ಕೊಂಡು ಬಾ, ಆಯ್ತಾ? ನಡಿ ಮಗ, ನಮ್ಮೂರ್ ಕಟ್ಟೆ ಆಚೆಗೆ ಆ ಬೆಟ್ಟದ ತಪ್ಪಲು ಆಲಿನ ಮರ ಐತಿಲ್ಲ, ಅಲ್ಲೋಗು ಮಾರ್ಕೊಂಬ. ತಿಳಿತಾ? ಹಿಡಿದು ನಡಿ ಕಂದ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೇ, ಲೆಫ್ಟ್ ಲೆಫ್ಟ್ ರೈಟ್ ಅಂದ್ರ ಕಾಸು ಕೊಡಕ್ಕಿಲ್ಲ, ದ್ವಾಸೆ ದ್ವಾಸೆ ಅನ್ಬೇಕು. ನಡಿ ಲೆಫ್ಟ್ ಮೂಲೆಯಲ್ಲಿ ತಂದು ದಾಸೆ 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 ರಾಗಿ ರೊಟ್ಟಿ ಬೆಣ್ಣೆ ಗಟ್ಟಿ ಗಮೋಸ ರಾಗಿ ರೊಟ್ಟಿ ಬೆಣ್ಣೆ ಗಟ್ಟಿ ಗಮೋಸ चटनी आओ महाराजा ಕಬಾಬ್ಗಿಂತ 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 ರೂಪವೇನು ಬನ್ನಿ ಕಬಾಬ್ಗಿಂತ ರೂಪವೇನು ಬನ್ನಿ ಸಜ್ಜ
ಸಜ್ಜೆ ರೊಟ್ಟಿ ಹುಚ್ಚ ಚಟ್ಟೆ ಬನ್ನಿ ಸರ್ ಬನ್ನಿ. ರಾಗಿ ರೊಟ್ಟಿ ಬೆಣ್ಣೆ ಗಟ್ಟಿ ಬನ್ನಿ ಸಾರ್ ಬನ್ನಿ. ರೊಟ್ಟಿ ಸಾರ್ ಬನ್ನಿ ಸರ್. ಸಜ್ಜೆ ರೊಟ್ಟಿ ಹುಚ್ಚ ಚಟ್ಟೆ ಬನ್ನಿ ಸರ್ ಬನ್ನಿ. ಕಮ್ಮು ಸರ್ ಕಮ್ಮು. ರೊಟ್ಟಿ ಸಾರ್. ಇವತ್ತಿನ ವ್ಯಾಪಾರ ವ್ಯಾಪಾರ. ಏ ಹುಡುಗ ಯಾಕೋ ಇನ್ನೇ ಕೂತ ಇದ್ದೀವಿ? ನಮ್ಮ ಅಜ್ಜಿ ದೋಸೆ ಮಾರ ಗಂಟ ಬರ್ಬೇಡ ಅಂತದೆ. ಅಯ್ಯೋ ಹುಚ್ಚ ಬಡ್ಡಿ ಮುಗಿತದೆ ಇವತ್ತಿನ ವ್ಯಾಪಾರ. ನಮ್ಮ ಅಜ್ಜಿ ಹೇಳಿದ ತಾನ ಮೀರಕ್ಕಿಲ್ಲ. ಅಯ್ಯೋ ಬೆಪ್ಪ ಗುಡ್ಗುಪ್ನೆ ಕುಂತಿದ್ರೆ ಹೆಂಗ ವ್ಯಾಪಾರ ಆಗೋದು? ವ್ಯಾಪಾರ ಮಾಡೋದು ಹೆಂಗ್ ಗೊತ್ತಾ? ಗಂಟ್ಲು ಕಿತ್ತೋಗಂಗೆ ಹಚ್ಕೋಬೇಕು, ಅಡ್ವರ್ಟೈಸ್ ಮಾಡ್ಬೇಕಂತ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ಅಡ್ಬಿಟ್ಟು ವ್ಯಾಪಾರ ಮಾಡ್ಬೇಡ ಅಂದ ನಮ್ಮ ಅಜ್ಜಿ. ಕಾಯ್ತಾ ಕುಂತ ನಾಳೆ ನಾಡಿನ ಇತ್ತ ಸುಳಿಯಂಗಿಲ್ಲ. ಸಂಜೆ ಆಯ್ತು ಮನೆಗೆ ಹೋಗೋದ್ವೇನೋ. ನನ್ನ ಕಟ್ಬಿಟ್ಟು ನೀ ಎಲ್ಲ ವ್ಯಾಪಾರ ಮಾಡೋ ಪ್ಲಾನ ಹಾಗಾಗಿ ಬಂದ್ಬಿಟ್ರೆ ಇಲ್ಲೇ ಕುಕ್ಕರ್ಸ್ಕ. ವ್ಯಾಪಾರ ಮಾಡೋ ಮಕ್ಕಳು ಇಲ್ಲೇ ಕುತ್ಕೊಂಡು ಇಲ್ಲೇ ಕಾಯ್ತಾ ಕೂತ ಸರಿ ಆಗ್ತದೆ. ಅಲ್ಲೇ ಬಂದ್ಬಿಟ್ರಾ? ನನ್ ಗೊತ್ತಿತ್ತು ನೀವು ಬಂದೇ ಬರ್ತೀರ ಅಂತ. ಐ ಹೋಗಾತ ಬನ್ನಿ ಬನ್ನಿ ಎಲ್ಲ ಕಾಸು ತನ್ನಿ, ಕಾಸು ಮಡಗಿ. ಒಂದು ಕಾಸು ಆಮ್ಯಾಗ ದೋಸೆ, ಈ ಕೈನಾಗ ದೋಸೆ ಮಾಡತ್ತೀನಿ, ಈ ಕೈನಾಗ ಕಾಸು ಮಡಗಿ. ಕಾಸು ತನ್ನಿ ಎಲ್ಲ. ಸಾಲನ ಹಾಗಾಕಿಲ್ಲಪ್ಪ, ನಮ್ಮ ಅಜ್ಜಿ ಬೈತದೆ. ಓ ಬಂದ್ಬಿಟ್ರಲ್ಲಿ ಬೈಬಾರ್ದ? ನಾ ಬೈಯಲ್ಲಪ್ಪ, ದೊಡ್ಡೋರು ಹೇಳಿಲ್ವಾ ನಿಮ್ಗೆ ಬಲೆ ನಿಯತ್ತಂತೆ. ನಮ್ಮ ಅಜ್ಜಿನೂ ಹೇಳದೆ ನಿಮ್ಮನ್ನ ಬೈಬಾರ್ದಂತೆ, ಗಿರಾಕಿಗಳನ್ನ ಈಸ ನೋಡ್ಕೋಬೇಕಂತೆ. ಹಂಗಂತ ಸುಮ್ನೆ ಸಾಲ ಕೊಡಕ್ಕಾಗತ್ತಾ? ಆಗಕ್ಕಿಲ್ಲ ಅಲ್ವಾ? ಕಾಸು ಕೊಡ್ರಿ, ಕಾಸು ಕೊಡ್ರ. ಒಡೆ ಶುಕ್ರವಾರನಾ? ಓ ಸರಿ, ಹಂಗಾರೆ ಶನಿವಾರ ದಿನ ತಗೊಂಡ್ಕೊಡ್ತೀರಾ? ಸರಿ ಸರಿ. ಎಷ್ಟೆಷ್ಟು ದೋಸೆ ಬೇಕು? 2 ಬೇಕಾ? ಓ ಸರಿ, ಹಂಗಾರೆ ನೀವೇ ಲೆಕ್ಕ ಬರೀಕೋಬೇಕು. ನಂಗೆ ಲೆಕ್ಕ ಬರಕ್ಕಿಲ್ಲ ಕೊಂಡ್ರು, ನಾನು ಕಾನ್ವೆಂಟ್ ಸ್ಕೂಲಲ್ಲಿ ಓದಿಲ್ಲ. ನೀವೇ ಲೆಕ್ಕ ಮಾಡಿಕೊಂಡು ಶನಿವಾರ ದಿನ ಕಾಸು ಕೊಡ್ಬೇಕು, ತಿಳಿತಾ? ಸರಿ ತಕ. ಒಳ್ಳೆ ಸಾರ ಹೆಂಗಿಲ್ಲಿ ಎಣ್ಣೆ ಕಿತ್ತಾಕ್ತೀರ ಹಂಗೇನೆ ಹೋರಾತ. ಅವನ್ ದೋಸೆ ಅವಂದು, ನಿಮ್ ದೋಸೆ ನಿಮ್ದು. ಹಾಕ ತರ್ಕಳಿ ಯೋಸಿ. ಅಂಕೆ ದೋಸೆ ಇಲ್ಲ. ಹೋಯ್ ಸರಿ, ನಾಳೆ ಒತ್ತ ತರನೇ ಬರ್ತೀನಿ, ಸರಿನಾ? ನೀವು ಬರ್ರಿ, ಬರ್ತೀನಿ. ಏಯ್ ಯಾಕ್ರ ಇಲ್ಲಿಂದಾನೆ ಬರ್ತಾ ಇದ್ದೀರಾ? ಬರ್ರಿ ಬರ್ರಿ, ನೋಡಿ ದೋಸೆ ಎಲ್ಲ ಖಾಲಿ ಆಗೋಗ್ರಿ, ಪುಟ್ಟಿ ಎಲ್ಲ ಖಾಲಿ. ಬರ್ರಿ ಬರ್ರಿ. ಏಯ್ ಅಜ್ಜ ಹೋಗ ಹೋಗ್. ಏಯ್ ಹೋಗ್ ಹೋಗ್ ಬಂದ್ಬಿಡ್ತಾವೆ ಇಲ್ಲಿ. ಇವತ್ತು ಶನಿವಾರ, ಸರಿನಾ? ಎಲ್ಲ ಕಾಸ್ತನಿ. ನೆನ್ನೆ ಬಟ್ವಾಡೆ ಆಗೈತಲ್ಲ, ಇಲ್ಲ ಕಾಸು ಮಾಡುದು, ಕಾಸು ಮಾಡುದು. ನೀವೇನಾದ್ರೂ ಕಾಸು ಮಾಡುತ್ತೆ ಹೋದ್ರೆ ನಮ್ಮ ಅಜ್ಜಿ ಹೇಳದೆ ಇದ್ರಾಗ 4 ಮಡಗಿ ಕಾಸು ವಸೂಲ್ ಮಾಡು ಅಂತ. ಓ ಕಾಸು ಮಡಗಿ ಎಲ್ಲ ಕಾಸು ಮಾಡುದ್ರ? ಓ ಹಿಂದಾದ್ಮೇಲೆ ಮಾಡ್ತೀರಾ? ಸರಿ, ಹಂಗಾರೆ ಗಾಡಿ ಕೊಡ್ತೀನಿ.
ಏ ಕಿಂದಣ್ಣ ಕಿಂದಣ್ಣ ನನಗೆ ಬಟ್ಟೆ ಕೊಡ್ತಾಳಂತ ಯುಗಾದಿ ಹಬ್ಬಕ್ಕೆ ಕಾಸು ಕೊಡ್ರ ಕಾಲ್ ಒಂದ್ ಜೊತೆ ಜೋಳು ಕಳಿಸ್ತಾಳಂತೆ ಕಾಸು ಕೊಡ್ರ ನೀವು ಕಾಸು ಕೊಡ್ತೀರಾ? ನಾನು ನಮ್ಮ ಅಜ್ಜಿ ಬಡವರು ಕಣೋ. ನಾವ್ ಇದೀವಲ್ಲ ಸೂರು, ಆ ಸೂರು ಸೊಟ ಸೊಟ ಅಂತ ತೊಟ್ಟಿರ್ತದೆ. ಇಲ್ಲೋಡು ಬಟ್ಟೆ ಎಲ್ಲ ಕೊಳೆ ಆಗೋಗದೆ, ಹೊಸ ಬಟ್ಟೆ ತಗೋಬೇಕು. ಕಾಸು ಕೊಡ್ರ? ಏಯ್ ಕಾಸು ಕೊಡ್ತೀರಾ ತಾನೇ? ಅನ್ಕೊಂಡ್ರು ಕಾಸು ಕೊಡ್ರ? ಏಯ್ ಬಾರಾಯ್ತಾ? ನಾವ್ ಇದೀವಲ್ಲ ಸೂರು, ಆ ಸೂರ್ನ ಅಡ ಇಕ್ಕಿ ದಾಸೆ ವ್ಯಾಪಾರಕ್ಕೆ ಬಂಡವಾಳ ಹಾಕಿರೋದು. ಕಾಸು ಕೊಡ್ರಪ್ಪ, ಕಾಸು ಕೊಡ್ರ? ಏಯ್ ಸುಮ್ಮನೆ ಇದ್ದೀರಲ್ಲ, ಕಾಸು ಕೊಡ್ರ? ಕೊಡಲ್ಲ? ಕಾಸು ಕೊಡ್ರ? ನಾನ್ ಹೇಳೋದು ಕಾಸು ಕೊಡ್ರಿ ಅಂದ್ರೆ ಕಾಸು ಕೊಡ್ಬೇಕಷ್ಟೇಯ. ಇನ್ನಕ್ ಮಾತ್ರ ಕೈ ಇರ್ತವೆ, ಕಾಸು ಕೊಡಕ್ಕೆ ಬಾಯಿ ಇರಲ್ಲ. ತಿನ್ನಕ್ ಮಾತ್ರ ಬಾಯಿ ಇರ್ತದೆ, ಕಾಸು ಕೊಡಕ್ ಕೈ ಇರಲ್ವಾ? ಸುಮ್ನೆ ಕಾಸು ಕೊಟ್ರೆ ಸರಿ, ಇದ್ದ ಹೋದ್ರೆ ಗಂಡಂಗ್ ನಾಕ್ ಮಾಡಕ್ಬೇಕಂತ ದಾಟಯ್ಯ. ಕಾಸು ಕೊಡ್ರ? ಕಾಸು ಕೊಡ್ರ? ಕೊಡಲ್ವಾ? ನಾನು ನೋಡೇ ದಿನ ದಾಸೆ ತಿಂದು ಇವಾಗ ಕಾಸು ಕೊಡ್ದಲ್ಲೇ ಒಯ್ದಿದ್ದೀರಾ? ಅದೇನು ಹೋಯ್ತೀರ? ನಾನು ನೋಡೇ ಬಿಡ್ತೀನಿ. ನಡೀರ ನಡೀರ ಕ್ಯಾಮ್ರಾ ಯಾರು ಕಳ್ಸ್ಬೇಡಿ ಕಣ್ರಿ, ಕಸ ಹೊಡಿಸ್ಬೇಡಿ. ಲಂಚ್ಗೆ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಹಾಳಾಗೋಗಿಲ್ಲ. ಯಾಕೋ ಲೇಟು? ಸರ್ ಬರ್ತಾ ಕಾರ್ ಗೆಟ್ ಇವೆಲ್ಲ ಕಾಣ ಕೊಡ್ಬೇಡ ನಂಗೆ. ಸಾರಿ ಸರ್. ಸರಿ, ಯೂನಿಟ್ ಎಲ್ಲ ರೆಡಿ ಆಗಿದೆಯಲ್ಲ, ನೋಡ್ಕೊಂಡ್ ಬಾ, ಹೋಗು. ಕ್ಯಾಮ್ರಾ ರೆಡಿ ಸರ್, ಲೈಟಿಂಗ್ ಸರ್. ಸರ್ ಎಲ್ಲ ರೆಡಿ ಇದೆ ಸರ್. ಓಕೆ ಓಕೆ. ನೋಡಿ ಮಿಸ್ಟರ್ ಕೊಳ್ಳಯ್ಯ, ಸರ್ ಸರ್ ಹೀರೋ ಹೆಸರು ಬದಲಾಯಿಸ್ಕೊಂಡಿದ್ದಾರೆ, ಕುಮಾರ್ ರೇವಜಿತ್ ಅಂತ ಸರ್. ಏನೋ ಒಂದ್ ಬಿಡಪ್ಪ. ನೋಡಿ ಮಿಸ್ಟರ್ ಕುಮಾರ್ ರೇವಜಿತ್, ನೀವು ಹೀರೋ. ಸೋಣಶ್ರೀ ನೋಡಿ ಮೇಡಮ್, ನೀವು ಆ ಬಂಡೆ ಕಾಣ್ತಿದೆಯಲ್ಲ, ಆ ಬಂಡೆ ಮೇಲೆ ಕೂತಿರ್ತೀರಾ. ನಿಮ್ ಪಕ್ಕದಲ್ಲಿ ಯಾರು ಇರಲ್ಲ, ನೀವು ಒಬ್ಬಂಟಿ. ನಿಮಗೆ ಪಕ್ಕದಲ್ಲಿ ಶಬ್ದ ಆಗುತ್ತೆ, ನಮ್ಗೆ ಬಲಿ ಕಣ್ಣಾಗ್ತೀರಾ. ಇದ್ದಕ್ಕಿದ್ದಾಗೆ ಹುಲಿ. ಇದು 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 ಬೇಕಾಗಿರೋದು. ಇದೇ ರಿಯಾಕ್ಷನ್ ಮೇಡಮ್, ಓಕೆನಾ? ಓಕೆ ಓಕೆ, ಕೂತ್ಕೊಳ್ಳಿ. ಸರ್ ರೊಮ್ಯಾಂಟಿಕ್ ಆಗಿ ಹೋಗಬೇಕಾ ಇಲ್ಲ ಸೊಫಿಸ್ಟಿಕೇಟೆಡ್ ಆಗಿ ಹೋಗಬೇಕಾ? ಏನ್ರಿ ನೀವು? ನಿಮ್ಮ ಹಾಳೋದು ಹುಲಿ, ಜಿಂಕೆ ಅಲ್ಲ, ರೊಮ್ಯಾಂಟಿಕ್ ಅಲ್ಲ. ನೀವು ಪ್ರಾಣನೇ ಹೋದಂಗೆ ಕಿಚ್ಕೊಬೇಕು, ಓಕೆನಾ? ಈಗ ಸರ್ ಕಾಪಾಡಿ ಸಾಕು, ಈ ತರ ಕಿಚ್ಕೊಳ್ಳಮ್ಮ, ಓಕೆನಾ? ಓಕೆ. ನೀವು ಇವ್ರ ಕೂ ಕೇಳಿದ ತಕ್ಷಣ ಆ ಮೇಲ್ಗಡೆ ಬಂಡೆ ಇದೆಯಲ್ಲ, ಆ ಮೇಲ್ಗಡೆ ಬಂಡೆ ಇದೆಯಲ್ಲ, ಆ ಮೇಲ್ಗಡೆ ಬಂಡೆಯಿಂದ ಎಗಿರಿ ಹುಲಿಗೆ ಜಾಸ್ತಿ ಒದಿಬೇಕು. ಹುಲಿಯೋ ಪ್ರಪಂಚದ ಬಿದ್ದೋಗುತ್ತೆ. ಇಷ್ಟೇ ಸರ್ ಸೀನು, ಓಕೆನಾ? ಓಕೆ ಓಕೆ ಓಕೆ. ಹುಲಿ ರೆಡಿನಾ? ಪ್ರೊಡಕ್ಷನ್ ಮ್ಯಾನೇಜರ್, ಹುಲಿ ರೆಡಿನಾ? ಹುಲಿದು ಕಾಸು ಸಿಗಲಿಲ್ಲ, ಸಿಂಹ ಸಿಗ್ತಾ ಇತ್ತು. ಸೊ ನಿಮ್ಮೊಂದು ಮಾತು ಕೇಳೋಣ ಅಂತ ಸುಮ್ಮನೆ. ವಾಟ್? ಹುಲಿ ಇಲ್ಲ? ಏನ್ ಅನ್ಕೊಂಡಿರ ನನ್ನ? ನಾನು 20 ಬ್ಲಾಕ್ ಬಸ್ಟರ್ ಫಿಲಂ ಕೊಟ್ಟಿದ್ದೀನಿ. 100 ಡೇಸ್. ಅದು ಅಲ್ಲದೆ ರೀಸೆಂಟ್ ಆಗಿ ತೆಗೆದಿರೋದು ಸಿಲ್ವರ್ ಜೂಬ್ಲಿ. ಏನ್ ಹುಡುಗಾಟ ಆಡ್ತಿದ್ದೀರಾ ನನ್ನ ಜೊತೆ? ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನಾನು ಇದೇ ಆದ್ರೆ ನಾನು ಪಾಕ ಬಿಡ್ತೀನಿ. ಸಾರಿ ಸರ್, ದೊಡ್ಡ ಮೋರ್ ಹೇಳಿದ್ದಾರೆ, ಹುಲಿಗಿರಿ ಬಜೆಟ್ ಇರುವಂತೆ, ಬೆಕ್ಕನ್ನೇ ಹುಲಿತರ ಯೂಸ್ ಮಾಡ್ಬೇಕಂತೆ. ಮನೇಲಿರೋ ಬೆಕ್ಕನ್ನು ಕಳಿಸಿದಾರೆ ಸರ್. ಆಗ್ಬೋದು. ಡೈಲಾಗ್ ರೈಟರ್ ಸ್ಕ್ರಿಪ್ಟ್ ರೈಟರ್ ನ ಕೈಯ. ಓಕೆ ಸರ್. ಸರ್ ಡೈಲಾಗ್ ರೈಟರ್ ಸರ್, ಡೈರೆಕ್ಟರ್ ಸರ್. ಸರ್ ಆ ಸೀನ್ ಅಲ್ಲಿ ಡೈಲಾಗ್ ಇಲ್ಲ ಸರ್. ಅದಲ್ರಿ ಪ್ರಾಬ್ಲಮ್. ಸರ್ ಗೊತ್ತಾಯ್ತು ಬಿಡಿ ಸರ್. ಈ ಹುಲಿ ಬೆಕ್ಕು ಎರಡೂ ಒಂದೇ ಜಾತಿ. ಹಂಗ್ ನೋಡಿದ್ರೆ ನಮ್ ಹುಲಿಗೆ ವಿದ್ಯೆ ಕಲಿಸಿದ್ದು ಬೆಕ್ಕು ಅನ್ನೋದು ನಮ್ ಜಾನಪದ ಕಥೆಯಲ್ಲಿ ಆಧಾರ ಇದೆ ಸರ್. ಇನ್ಫ್ಯಾಕ್ಟ್ ಈ ಸೀನ್ ನಲ್ಲಿ ಹುಲಿಗಿಂತ ಬೆಕ್ಕಿದ್ರನ್ನೇ ಎಫೆಕ್ಟ್ ಸರ್.
ಇದು ನಾನ್ ಶಕಲ್ವಾ? ಅದಲ್ರಿ ಇವ್ರು ಬೇಕಾಗಿರೋದು ಕಾಡ್ಬೇಕು, ಇಲ್ಲಿರೋದು ಊರ್ ಬೇಕ್ರಿ. ಓ ಸಾರ್, ನಮ್ಮ ಆಡಿಯನ್ಸ್ಗೆ ಕತ್ತೆಗೂ ಕುದುರೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಅಂತದ್ರಲ್ಲಿ ಊರ್ ಬೇಕು ಕಾಡ್ಬೇಕು ಅನ್ನೋದು ಗೊತ್ತಾಗತ್ತಾ? ಬಿಡಿ ಸರ್. ಹೌದಾ? ಓಕೆ. ಆದ್ರೂ ಅಯ್ಯ ಬಿಡಿ ಸರ್, ಬರ ಈ ಕಡೆ. ಆ ಬೆಕ್ಕಿದ್ಯಲ್ಲ, ಅದಕ್ಕೆ ಡಾರ್ಕ್ ಪ್ಯಾಕ್ ಜಾಸ್ತಿ ಮಾಡ್ಸು. ಆಮೇಲೆ ಆ ಬಂಡೆಯಿಂದ ನಿಂತ್ಕೊಂಡು ಆ ಹೀರೋಯಿನ್ ಮೇಲೆ ಹಿಂಗೆ ಎಸ್ಬಿಡು. ಓಕೆ ಓಕೆನಾ? ಸರಿ. ಓಕೆ ಓಕೆ. ನೋಡಯ್ಯ, ಹೇಳಿ ಸರ್. ನನ್ ಕೈ ನೋಡ್ತಾ ಇರ್ಬೇಕು. ಓಕೆ ಸರ್. ನನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ನೀನ್ ಆ ಬಂಡೆಯಿಂದ ಹೆಸರು ಬಿಡ್ಬೇಕು. ಓಕೆನಾ? ಓಕೆ ಸರ್. ಸರಿ ಸರಿ. ರೆಡಿ ರೆಡಿ ರೆಡಿ. ಲೈಟ್ಸ್ ರೆಡಿ ಸರ್. ಸುರಶ್ರೀ, ಹಾ ರೆಡಿ ಸರ್. ಕುಮಾರ್ ರೇವ್ ರೆಡಿನಾ? ಸರ್ ಆಗಲ್ಲ ಸರ್. ಯಾಕ್ರಿ ರೇ? ಆಗಲ್ಲ ರೇ. ಯಾಕಯ್ಯ? ಆಗಲ್ಲ ಅಂದ್ರೆ ಆಗಲ್ಲ ರೀ. ಯಾಕಯ್ಯ? ರೇ ಆಗಲ್ಲ ರೇ. ಯಾಕಪ್ಪ? ಬೆಟ್ಟದ ಕೆಳಗಿದ್ರೆ ಕೆಳಗೆ ಬಿದ್ರೆ ಕೈ ಕಪ್ ಬಂದ್ರೆ ಯಾರಿ ಮನೆ 10 ಬಿದ್ದ ಕೈಗೆ ನನ್ನ ಕೈಲಿ ಆಗಲ್ಲ ರೀ. ಆಗುತ್ತೆ ಸರ್. ಆಗಲ್ಲ ರೀ. ಆಗುತ್ತೆ ಸರ್. ಆಗಲ್ಲ ಸರ್. ಆಗುತ್ತಯ್ಯ. ಆಗಲ್ಲ ರೀ. ಆಗುತ್ತಯ್ಯ. ಇದೆ ನೀನು ಅಲ್ಲಿಂದ ಜಂಪ್ ಮಾಡೋದು ಬೇಡ, ಅಲ್ಲಿಂದ ಜಂಪ್ ಮಾಡೋದು ಡೂಪು. ನೀನು ಇರೋದಾಗದಲ್ಲೇ ಒಂದು ಮೂಮೆಂಟ್ ಕೊಡು ಸಾಕು. ಅಷ್ಟೇ ಸರ್. ಅಷ್ಟೇನಪ್ಪ. ಇದನ್ನ ಆಗ್ಲೇ ಮಾಡ್ತಿದ್ದೆ ಸರ್. ಆಯ್ತಪ್ಪ, ಹೋಗಪ್ಪ ಮಾಡು, ಬೇಗ ಹೋಗು. ರೆಡಿ ರೆಡಿ. ಓಕೆ ಓಕೆ. ಲೈಟ್ಸ್ ರೆಡಿ ಸರ್. ಕೊನೆಯಲ್ಲಿ ಆ 3 ಎಲೆ ಕಾಣ್ತಿದ್ಯಾ? ಈ ಕಡೆ ಕೊನೆಯಲ್ಲಿ ಆ ಓ ಕಾಣ್ತಿದ್ಯಾ? ಎಲ್ಲ ಕಾಣ್ತಿದೆ ಸರ್. ಓಕೆ ಓಕೆ. ಲೈಟ್ಸ್ ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಸಿಸ್ಟೆಂಟ್, ಇವ್ರನ್ನೆಲ್ಲ ಹೆಂಗಿರೋ ಹೊರಗಡೆ ಬಿಡ್ತೀರಾ? ಹೊರಗಡೆ ಆಗ್ತೀರಿ ಈಗ. ರೆಡಿ. ಲೈಟ್ಸ್ ರೆಡಿ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಕೊಟ್ಟಿದೆಯಲ್ಲ, ಇವತ್ತು ನಾ ಕೊಡ್ತೀನಿ, ನೀ ತಗ. ನಾವಿಬ್ರು ಏಳ್ಸಿ 4 ಭಾಗ ಮಾಡ್ತೇವೆ. ಎರಡೂ ಸರಿಯಾಗಿ ವಾರನೆ ಮೇಲೆ ಚಿನಿಮಿಡಿ
ನಮಗ್ ಗೊತ್ತಿಲ್ವಾ? ಈ ಕಳ್ಳರು ನಂಬಿದ್ರು ನಿನ್ನ ತಪ್ಪು ಮಕ್ಕಳು ನಂಬಾರ್ದು ಅಂತ ನಿನ್ನ ಸಟ್ಕೊಳ್ಳೋರು ನಮ್ಮ ಮಗನು ಇವಾಗ ಪಂಚಬೇಕೇನ? ಮನುಷ್ಯರ ಬಿಟ್ಬಿಡಿ, ನಾವು ಕಷ್ಟಪಟ್ಟು ದುಡ್ಕೊಂಡು ಬಂದಿರೋದು ನಮಗ್ ಗೊತ್ತಿಲ್ವಾ? ನಮಗೆ ಕೂತ್ಕೊಳ್ಳಿ ಹಂಚ್ಕೊಳ್ಳೋಣ. ಆಯ್ತು, ನನ್ನ ಮೇಲೆ ನಂಬಿಕೆ ಇರಲ್ಪ. ನೋಡು ಬೆಳ್ಳಿ ನಾಣ್ಯ, ಬಂಗಾರ ಗಣ್ಯರು ಇಷ್ಟು ನನಗೆ ಇಷ್ಟು ನನ್ನ ಮಕ್ಕಳ್ರ ಹಣ ನೋಡಿ ಹೆಣ ಬಾಯಿಡ್ತಾರೆ. ಹಂಗಾಗಿ ಸಮಬಾಳು ಸಮಪಾಲು ಅಂತ ಕಾರಣಾಂಶ ಹೇಳಿಲ್ವಾ? ಅದಕ್ಕೆ ನಾನೆಲ್ಲರಿಗೂ ಸರಿಯಾಗಿ ಸಮವಾಗಿ ಹಂಚ್ಕೊಡ್ತೀನಿ. ಸುಮ್ಮನೆ ಕೂತವೆ, ಕೈ ಕಟ್ ಮಾಡ. ನನ್ ಕಾಲ್ ಸೊಟ್ಟಿಗಿದೆ, ಹೆಂಗ ಮಾಡಿಸ್ಲಿ? ನಾನೇನು ಕೈ ಕಟ್ಲಿಕ್ಕೋ ಹಿಂಗ್ ಬರ್ತಾರೆ. ನೀನು ಹೇಳ್ತಾ ಏನು ಸತ್ತು? ಅವು ನಾಯಿಗಳು ಸತ್ತು ಬಂದು ಇನ್ನೇನು ಮಾಡ್ತಾರೆ, ಸುಮ್ಮನೆ ಇರೋ. ಅವು ಮುದ್ದಾಗಿ ಬಿಡ್ತಾರ ಅನ್ಸ್ತಿದಾವು. ಸುಮ್ಮನೆ ಇರೋ, ಲೆಕ್ಕ ತಪ್ಪುತ್ತೆ. ಅವು ಬೀದಿ ನಾಯಿಗಳು ಲೆಕ್ಕ ಮಾಡೋ ಮಾಡ್ತಾ ಇದ್ದೀನೋ ಏನೋ 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 ದಾವರ ಅಂತ ಕಾಣ್ತೀನಿ. ಸುಮ್ಮನೆ ಇರೋ, ಎಷ್ಟು ತಂಟೆ. ದಾಸೆ ಕಾಸು ಮಾಡಿದ್ರೆ ಸರಿ, ಹೋದ್ರೆ ತಿಂದಿರೋ ದಾಸೆನೆಲ್ಲ ಕಪ್ಪಿಸ್ಬಿಡ್ತೀನಿ. ಮಡಗ್ರ ದಾಸೆ ಕಾಸನ್ನ ಮಡಗ್ರ ಕೆಳಗಡೆ ನೋಡ್ಬೇಕಾ? ಕೆಳಗಡೆ ನೋಡಕ್ ಹೇಳಿ ಕಪ್ಪಿಸ್ಕೊಂಡಾಗ ಪಿಲ್ಯಾನು ಅದು ಐತಿ ಇಟ್ಕೊಂಡಾವ ದುಡ್ಡು. ಇದನ್ನಲ್ಲೇ ಹೇಳ್ಬೋದಿತ್ತಲ್ರು, ಸುಮ್ನೆ ಊರೆಲ್ಲ ಇಟ್ಟಾಡ್ಸ್ಬಿಟ್ರ. ಹೋಗಿ ಬಿಡಿ, ನನ್ ದಾಸೆ ಕಾಸು ನನ್ಗೆ ಸಿಕ್ತಲ್ಲ ಅಷ್ಟೇ ಸಾಕು. ಸರಿ, ನಾಳಿಕೆ ಹೊತ್ತಾರೇನೆ ಬಂದ್ಬಿಡಿ. ಬುಜ್ಜಿಗೆ ಹೇಳಿ ದಾಸೆ ಜೊತೆಲಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡಿಸ್ಕೊಬತ್ತೀನಿ. ಗೊತ್ತಾಯ್ತಾ? ಇವಾಗ ಹೋಗಿ ನೀವು ಮಕ್ಕ ಹೋಗಿ ಮಕ್ಕ ಹೋಗ್ರು. ಮಣಿಕ ಹೋಗ್ರಲ್ಲೇ, ಇದು ನನ್ನ ದಾಸೆ ಕಾಸು. ಮಣಿಕ ಹೋಗಿ ನೀವೆಲ್ಲಾನು. ಬಿಡ, ನಂದು ದಾಸೆ ಕಾಸು. ಹೋಗ್ರ, ಸುಮ್ನೆ ಹೋದ್ರೆ ಸರಿ. ಬಣ್ಣೆ ತಂದು ಇಕ್ತೀನಿ, ಹೋಗ. ನಮ್ಮ ಕೊಡ. ಹೋಗ್ರಿ, ಅಲ್ಲೇ ಬಂದ್ಬಿಡ್ತಾರೆ ಇಲ್ಲಿ. ಆಸೆ ಕಾಸು ನಂಗೆ ಸಿಕ್ತು. ಎತ್ತು ಎತ್ತು ಐಸ 20 ಹಣ ಐಸ, ನನ್ನ ಹಣ ಐಸ, ನನಗೆ ಸಿಕ್ತು ಐಸ. ಸುಮ್ಮನೆ ಇದನ್ನೆಲ್ಲ ಹೊತ್ಕೊಂಡೋಗ ಬದಲು ಬಜ್ಜಿ ರಾಗಿ ಜೋಳ ತೂರ್ದಂಗೆ ಇದನ್ನು ತೂರ್ಬಿಟ್ರೆ ಚಂದಾಗಿರ್ತದೆ.
ಅಷ್ಟೊಂದು ಗುಟ್ಟಿ ನೋಡಿ ಇಷ್ಟೇ ಇಷ್ಟು ರಾಗಿ ಜಾಳ ಹಿಂಗಲ್ಲಪ್ಪ, ಗುಟ್ಟಿ ಅಷ್ಟೊಂದು ಇರ್ತದೆ, ಜೊಳ್ಳು ಇಷ್ಟೇ ಇಷ್ಟು ಇರ್ತದೆ. ಇಲ್ಲಿ ಬಿಡು, ದೋಸೆ ಕಾಸನ್ನ ಸಿಕ್ತಲ್ಲ ಅಷ್ಟೇ ಸಾಕು. ದೋಸೆ ಕಾಸಿಕ್ತು, ದೋಸೆ ಕಾಸಿಕ್ತು, ದೋಸೆ ಕಾಸಿಕ್ತು, ದೋಸೆ ಕಾಸಿಕ್ತು. ರೊಕ್ಕ ಬಿತ್ತು ಜಂಜನ, ಜನಕ್ಕೂ ಜನ ಜಂಜನ. 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 ತಿಪ್ಪ ಏ ತಿಪ್ಪರಾಜ, ತಿಪ್ಪ ಮರಿ ಹೊತ್ತು ಮುಳುಗಿ ಕತ್ಲಾಯ್ತಾ ಬಂತು. ಈ ಬೆಕ್ಕುದೇವಿ ಇನ್ನೂ ಯಾಕೆ ಬಂದಿಲ್ಲ ಅಂತೀನಿ. ಅವರು ಕಾಸು ಕೊಟ್ರೋ ಇಲ್ಲೋ, ಇವನು ಅಲ್ಲೇ ಕಾಯ್ಕೋತ ಕೂತ್ನೋ ಏನೋ. ದೇವ್ರೆ, ತಂದೆ ತಾಯಿ ಇಲ್ಲದ ಮಗುನ ನನ್ ಮಡ್ಲಿಗೆ ಹಾಕಿದೀಯಲ್ಲಪ್ಪ, ಏನನ್ಬೇಕಪ್ಪ ನಿನ್ನ ಲೀಲೇನ. ರೊಕ್ಕ ಬಿತ್ತು ಜಂಜನ, ಜನಕ್ಕೂ ಜನ ಜಂಜನ. ರೊಕ್ಕ ಬಿತ್ತು ಬಿಡಿ, ಏನೋ ನೀನ್ ಸುಮ್ಮನೆ ಇವತ್ತು. ರೊಕ್ಕ ಬಿತ್ತು ಜಂಜನ, ಜನಕ್ಕೂ ಜನ ಜಂಜನ. ಬೆಕ್ಕುದೇವಿ ಮಾತಾಡ್ಲಾ? ಅವರು ಕಾಸು ಕೊಟ್ರೋ ಇಲ್ಲ ಬರೀ ಕೈಲಿ ಬಂದಿದ್ದೀಯೋ? ಟಕ್ 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 ಟಕ್. ಏಕ್ ದೋ ತೀನ್. ತಗ. ಬೆಳ್ಳಿ ನಾಣ್ಯ, ರಾಣಿ ತಲೆದು. ಲೇ ಲೇ ಲೇ, ಇದ್ನ ಎಲ್ಲಾದ್ರೂ ಕತ್ಕೊಂಡ್ ತಂದಿದ್ದೀಯೇನೋ? ಏ ಹೋಗದಿ, ನಾ ಯಾಕದಿಲಿ? ಇಷ್ಟೇ ಅಲ್ಲ, ಈ ತರದ ಕಾಸನ್ನ ಒಂದು ಮೂಟೆ ಕೊಟ್ಟು ನಾ ಏನ್ ಮಾಡ್ದೆ ಗೊತ್ತಾ? ಅರೆಗಡ್ಡೆ ಮೇಲೆಲ್ಲ ತೋರ್ಬಿಟ್ಟೆ. ಆ ಜೊಳ್ಳೆ ಬೇರೆ ಆಗೋಯ್ತು, ಗಟ್ಟಿನೇ ಬೇರೆ ಆಗೋಯ್ತು. ಜೊಳ್ಳೆ ಎಲ್ಲ ಅಲ್ಲೇ ಬಿಟ್ಟು ಗಟ್ಟಿ ಮಾತ್ರ ಹೊತ್ಕ ಬಂದೆ. ಅಯ್ಯೋ ಶಿವನೇ. ಅಜ್ಜಿ ಅಜ್ಜಿ, ನಾನು ಬುದ್ಧಿವಂತ ಅಂತ ಗೊತ್ತಾಗಿರೋದು ನಮ್ಮ ಅಜ್ಜಿಗಿದೆ ಫಸ್ಟ್ ಟೈಮ್ ಅನ್ಸ್ತದೆ. ಅದಕ್ಕೆ ಹಿಂಗಾಗದೆ. ಅಜ್ಜಿ ಅಜ್ಜಿ ಅಲ್ಲ ಕಣಜ್ಜಿ, ಈ ರಾಗಿ ಜಾಳ ತೂರಿದ್ರೆ ಗುಟ್ಟಿ ಅಷ್ಟೊಂದಿರ್ತದೆ, ಜೋಳು ಇಷ್ಟೇ ಇಷ್ಟಿರ್ತದೆ. ದುಡ್ಡು ಯಾಕಜ್ಜಿ ಹಂಗಲ್ಲ? ಜೋಳು ಮಾತ್ರ ಅಷ್ಟೊಂದಿರ್ತದೆ, ಗಟ್ಟಿ ಇಷ್ಟೇ ಇಷ್ಟಿರ್ತದೆ. ಯಾಕಜ್ಜಿ? ನಿನ್ ಮಂಡ ಮುಚ್ಚಾಕೆ. ಲೇ 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 ಲೇ, ನೀನು ತೂದೆ ಅಂದಲ್ಲ, ಆ ಜಾಗ ಎಲ್ಲೈತೆ ತೋರ್ಸು ಬಾಲ. ಬಿಡಜ್ಜಿ ಬಾಲ ಬಿಡಜ್ಜಿ. ನೋಡು ನೋಡು ನಡಿ. ತೋರ್ಸ್ಲೇಬೇಕಾ? ಬಿಡಜ್ಜಿ. ನಿನ್ ತಿರ್ಯಾಕಿಲ್ಲ ಬಾಲ. ಬಿಡಜ್ಜಿ ಹೇಳ್ತೀನಿ. ಎಲ್ಲ ಅದು ಜಾಗ. ನೋಡು ಹಿಂಗೋಗು, ಹ. ಹಿಂಗೋ 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 ಅಗೋ ಕಾಣ್ತದ ನೋಡು, ಅದೇಯ. ಲೇ 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 ಲೇ, ಇಷ್ಟೊಂದು ದುಡ್ಡು. ಲೇ ಕೈ ಬಂದ ಬಾಯಿ ಬಂದಿರೋ ಮಾಡ್ತಿದ್ದಲ್ಲೋ ಉದೇವಿ ಬಾಲ. ಏ ಉದೇವಿ ಬಾಲ. ಬಿಡೋದಿ, ಆ ಜೊಳ್ಳೆಲ್ಲ ಏನ್ ಕಾಯ್ತಂತೆ? ಏ ನೀ ತಿಳಿಯಾಕಿಲ್ಲ ಬಾಲ, ಯಾರಾದ್ರೂ ಬಂದ್ಬಿಡ್ತಾರೆ ಬಾ. ಜೊಳ್ಳೆಲ್ಲ ಏನ್ ಕಜ್ಜಿ? ಇಡಿ ಚೀಲ ಇಡಿ. ಇಲ್ಲ ಏನ್ ಕಜ್ಜಿ ಜೊಳ್ಳೆಲ್ಲನು? ಏ ಇನ್ನ ಚೀಲ ಇಡಿ, ಇಲ್ಲ ಅಂದ್ರ ನಾನು ತಗೋಯ್ತೀನಿ ನೋಡು. ಬೇಡ. ನಡಿ ನಡಿ ಹೋಗಮ್ಮ, ಯಾರು ನೋಡಿಲ್ಲಲ್ಲ. ಹಾ? ನಡಿ ನಡಿ. ಎತ್ಕೋಬೇಕಾ? ನೀ ಎತ್ಕೊ. ಅಜ್ಜಿ ಹಾಡು ಒಂದ್ ನಿಮಿಷ. ಏ ಕರಿಯ ಕಾಳ ಕೆಂಚ ಎಲ್ಲ ಬರು, ನಮ್ಮ ಅಜ್ಜಿ ಬಂದವಳೆ, ಅಡ್ಗೆನೆ ಕೊಡ್ತೀನಿ, ಬರು ಬರು. ಸುಮ್ಕಿರ್ಲ, ಬಾಯಿ ಬಿಡ್ಬೇಡ, ನೆರೆ ಓಡ್ ಬಂದ್ಬಿಡ್ತಾರ. ನೀ ಬಾಯಿ ಬಿಟ್ಟೆ ಅಂದ್ರೆ ನಾ ಇಲ್ಲೇ ಸತ್ತೋಯ್ತೀನಿ ನೋಡು. ಮಾಡ್ಬಿಡಲ್ಲ. ಕೇಳು, ಮನೆಗೆ ಹೋದ್ಮೇಲೆ ಆರೆ ಕೊಡ್ತೀನಿ, ಉಂಡಿ ತೋಡಿ ಇದನ್ನೆಲ್ಲ ಅದ ಮುಗಿಬೇಕು, ತಿಳಿತಾ? ಅಲ್ಲ ಕಣಜ್ಜಿ, ಯಾಕಜ್ಜಿ ಬದುಕ್ ಬಾಳ ಮನೆಯಲ್ಲಿ ಹೆಣ ಹುಳ ಮಸಾಣ ಮಾಡ್ತೀಯ? ಏಯ್ ನಿಂಗೆ ಅದೆಲ್ಲ ತಿಳಿಯಾಕಿಲ್ಲ, ನಾ ಹೇಳ್ದಟ್ಟು ಕೇಳು. ನೋಡು, ನಾವು ತಗೊಂಬಂದಿರೋ ಈ ಬಂಗಾರ ಬೆಳ್ಳಿ ನಮ್ಮ ಮನ್ಯಾಗ ಐತೆ ಅಂತ ಯಾರಿಗೂ ಹೇಳ್ಬಾರ್ದು, ತಿಳಿತಾ? ಏನಾರ ಹೇಳ್ದು
ನಾ ಸತ್ತೈತಿ ನೋಡು. ಇಲ್ಲ ಯಾರು ಹೇಳಲ್ಲ. ಇಲ್ಲಿ ಒತ್ಕೋ. ಅಜ್ಜಿ ತೂಕ ಆದದಜ್ಜಿ. ನನ್ನಿಲ್ಲ. ಅರ್ಧ ದಾರಿ ಗಂಟ ಆಟೆಯ. ಇನ್ನ ಒತ್ಕೋಬೇಕು ನಡಿಲ್ಲ. ಆಗಲ್ಲ ನನ್ನ ಕೈಗೆ. ಆಗಲ್ಲ ನಡಿ. ರಾಜ್ಕುಮಾರ ಪ್ಯಾಟ್ ಹಾಕೊಂಡು ಅವ್ನ್ ಬಟ್ಟೆ ನೋಡು. ಅಲ್ಲೇ ಟೋಪಿ ಹಾಲಿ ಚೂಡು. ಕಣ್ಣಿಗೆ ಬರೇ ಕನ್ನಡಕ ಏನು ಬಡಿವಾರ ನಮ್ ನಾಯ್ತಿರ್ಬೇಕಂಡ್ರ ವಾರ್ಯವಾ ನಾಯಿತಿಪ್ಪ ಏನೋ ನಾಯಿತಿಪ್ಪ ಮುರುಗ್ ದೋಸೆ ಮಾಡಕ್ ಹೋಗ್ಲಿಲ್ವಾ? ಇಲ್ಲಪ್ಪ ನಾವು ಹೋಗಲ್ಲ. ಯಾಕೆ ಹೋಗಾಯ್ತಿಪ್ಪ? ಯಾಕೆ ಹೋಗಲ್ಲ? ನಮ್ಮ ಅಜ್ಜಿ 2 ದಿನ ರಜಾ ತಕೊಂಡವಳೆ. ಇವಂದು ಡ್ರೈವರ್ ಡ್ಯೂಟಿ ರಜಾ ಹಾಕಕ್ಕೆ. ನನ್ನ ಆಟಕ್ಕೆ ಸೇರ್ಸ್ಕೊಳ್ರ. ಸೇರ್ಸ್ಕೊಂತೀವಿ. ಆಟಕ್ಕೆ ಸೇರ್ಸ್ಕೊತೀವಿ ಅನ್ನೋ ನಾನ್ ಕೇಳ್ತೀನಿ ಹೇಳ್ಬೇಕು ಆಯ್ತಾ? ಅದು ಹಬ್ಬಿಲ್ಲ ಆಡಿಲ್ಲ ನಿಂಗೆ ಬಸ್ಬಟ್ಟಿ. ಹೇಳದಪ್ಪನೇ ಅಜ್ಜಿ. ಇಲ್ಲ ಕಿವಿಲಿ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಗೋಣಿ ಚೀಲ ತುಂಬಾನಾ ಬೆಳ್ಳಿ ನಾಣ್ಯಗಳು ರಾಣಿ ತೊಲೆಯುತ್ತ ಹೇಳ್ಬೇಡ್ರ ನಮ್ಮ ಅಜ್ಜಿ ಸತ್ತಾಯ್ತದೆ. ವಿಷಯ ಗೊತ್ತಾಯ್ತಾ? ಸಂಗತಿ ಮಗ ತಿಪ್ಪಂಗೆ 7 ಕೊಪ್ಪಳಿಗೆ ಚಿನ್ನ ಸಿಕ್ತಂತೆ. 7 ತಿಂಗಳು ತುಂಬ್ಕೊಂಬಂದ್ರಂತೆ. ವಿಷಯ ಗೊತ್ತಾಯ್ತಾ? ಆ 7ನೇ ಎತ್ತಿನ ಕಾಲ್ ಬರ್ಸ್ನಾಗ ಕೂಡ ಒಂದು ಬಂಗಾರ ನಾಣ್ಯ ಇತ್ತಂತೆ. ಪೊಲೀಸ್ನವ್ರು ಇವಾಗ ನಿಡ್ಕೊಂಡು ಹುಡುಕ್ತಾವ್ರಂತೆ. ಮುಖ್ಯ ಮುಖ್ಯ ಸುದ್ದಿ ಗೊತ್ತಾ? ಓಹೋ ನಾಯಿ ದಿಬ್ಬಕ್ಕೆ 7-14 ಕೊಬ್ಬರಿ ಹಣ ಸಿಕ್ತಂತೆ. ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅಬ್ಬಬ್ಬಬ್ಬಬ್ಬ ಮಾಣಿಕ್ಯದ ರಾಶಿ ರಾಶಿನೇ ಇತ್ತಂತೆ. ಸಿಕ್ಕಿದ್ದ ಅಲ್ವಂತ್ರು ಒಳ್ಳೆ ಹೊಡೆದಿದ್ದಂತೆ. ಹೌದ್ಕೊಂಡ್ರು ಅವರ ದೇಶದ ಒಂದು ಅಡುಗು ಬಂದಿತ್ತಂತೆ. ನಮ್ ನಾಯಿ ದಿಬ್ಬ ಹೋಗಿ ಅಡ್ಗೆ ಡ್ರೈವರ್ ಗಿಳಿನ ಇಬ್ರು ಕೊಚ್ಚಿ ಕೊಚ್ಚಿ ಸಾಕಿ ಹೊತ್ಕೊಂಡ್ ಬಂದಂತೆ. ಅಜ್ಜಿ ಅಜ್ಜಿ ನಿನ್ ಗೊತ್ತಾ? ಹ್ಮ್ ಏನ್ ಗೊತ್ತು? ಕರ್ಮನ ಹೆಸರಿಗೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಜಾಸ್ತಿ ಮಡಗ್ಬೇಕು ಅಂತ. ಇದ್ ಗೊತ್ತಾ? ಗೊತ್ತು. ಬೈಲಿಂದ ಹೋಗುವಾಗ ತಮ್ಗೆ ತಗೊಂಡ್ ಹೋಗೋದ್ನ ಮರಿಬಾರ್ದು ಜೊತೆಗ ಒಂದು ಕೋಲ್ ತಗೊಂಡ್ ಹೋಗೋದ್ನು ಮರಿಬಾರ್ದು ಅಂತ. ಅಜ್ಜಿ ಬೈಲಿಂದ
ಈಗ ನಾ ಹೇಳ್ದಂಗ ಕೇಳ್ಬೇಕು. ಯಾರು ಕಣ್ಣು ಮುಚ್ಕೊಂಡು ಗುಡ್ಸ್ಲಾಗ ಮಲಗ್ಬೇಕು. ನಾ ಹೇಳೋ ಗಂಟ ಕಣ್ಣು ಬಿಡ್ಬಾರ್ದು. ನೀ ಏನಾರ ಕಣ್ಣು ಬಿಟ್ಟು ನಾ ಸತ್ತೋಯ್ತೀನಿ. ನಿನ್ನ ಕಣ್ಬಿಡೋಣ ಜೈ. ಹೋಗ್ ಮಲ್ಗು. ಎಲ್ಲವಾ ಮಲ್ಲವ ಚೆನ್ನವ ಬರವಾ ಮರ್ಯಾಗಿ ನಾ ಯಾರು ಚಂದ ಕೊಡ್ರವ್ವ. ನೀವು ಹುಡುಗಿದ್ರ ಎರಡ್ ರೊಟ್ಟಿ ಕೊಡ್ರಿ. ಏನಾನ ಪಲ್ಯ ಮಾಡ್ಕೊಂಡು ಇಡ್ತೀನಿ. ಆಯ್ತು ಬಾರದಿ ಕೊಡ್ತೀನಿ. ಮರ್ಯಾದೆ ಬಂದು ನಡಿಯಲಿ ಕೊಡ್ತೀನಿ ನಡಿಯಲಿ. ತಿಪ್ಪ ಏ ತಿಪ್ಪರಾಜ ತಿಪ್ಪ ಮರಿ ನಿನ್ನ ಕಣ್ಬಿಟ್ಟಿಲ್ಲ ಜೈ. ಆತು ಈಗ ಕಣ್ಬಿಡು. ನಿನ್ ಗಾಂಡ ಬಿಟ್ಟಿತ್ತಲ್ಲ ಅದನ್ನ ತಕ್ಕೊಂಡು ನಾನು ಹಿಂದೆ ಬಾ ಮಗ. ಏ ವ್ಯಾಪಾರ ಕಾಜಿ. ಹ್ಞೂ ಮಗ, ನಮ್ಮ ಅಟ್ಟಿಗಿತ್ತಲ್ಲ ನುಗ್ಗೆ ಗಿಡ ಅದು ರೊಟ್ಟಿ ಬಿಟ್ಟೈತೆ. ನೆರವರವ್ರು ನೋಡಾಕ ಮುಂಚೆ ಬಿಡಿಸ್ಕೊಂಬರೋಣ ಬಾ. ನುಗ್ಗೆ ಗಿಡ ಎಲ್ಲ ರೊಟ್ಟಿ ಬಿಡ್ತದ ಯಾವಾಗ ಜೈ? ಏ ನೀನೇ ಬಂದ್ ನೋಡ್ಲಾ, ನಿನ್ಗೆ ಗೊತ್ತಾಗ್ತದೆ. ಅಜ್ಜಿ ಮಂಗಕ್ಕೂ ಬಿಡಲ್ಲ ಅಂತದ. ಏನಜ್ಜಿ? ನೋಡು ನುಗ್ಗೆ ಗಿಡ ರೊಟ್ಟಿ ಬಿಟ್ಟೈತೆ. ಏಯ್ ನುಗ್ಗೆ ಗಿಡ ರೊಟ್ಟಿ ಬಿಟ್ಟೈತಿಲ್ಲ ಜಿ. ಅಮ್ಮ ಕಾಲು ಕಾಲು. ಅಯ್ಯೋ ಯಾರು ಬೀಡಿ ಬಡ್ಡಿಲ್ಲ ಆಗೋರೆ. ಯಾರು ಹಾಕಿದ? ಮತ್ತೆ ಹೋಗಿದ್ದೆ ಮಗ. ನಿನ್ನೆ ರಾತ್ರಿ ಕೆಂಡದ ಮಳೆ ಸುರಿದು ಕಣೋ. ಕ್ಯಾಂಡಲ್ ಮಳೆನ? ಕ್ಯಾಂಡಲ್ ಮಳೆ ಎಲ್ಲ ಸುರಿಯೋದಿಲ್ಲ ಅವಾಗ ಜೈ. ಏ ನಮ್ಮ ಅಟ್ಟಿಲ್ ಬಿದ್ದಿರೋ ಕೆಂಡ ನೋಡಿದ್ರ ನಿನಗೆ ತಿಳಿಯಾಗಿಲ್ಲ ಅಲ್ಲ. ಜೋಜಿದು ಇಷ್ಟೊಂದು ಕೆಂಡ ಬಿದ್ದರೆ ಹೌದು. ನೀವು ಹುಷಾರು. ರೊಟ್ಟಿ ಬಿಡ್ಸ್ಕೊತೀರಿ. ನುಗ್ಗೆ ಗಿಡ ರೊಟ್ಟಿ ಬಿಟ್ಟೈತೆ. ನುಗ್ಗೆ ಗಿಡ ಯಾಕಜಿ? ಕೂಗಿದ್ರ ಮೂರ್ ಜನ ಓಡ್ ಬಂದ್ಬಿಡ್ತಾರ. ಜೇಜಿ ರೊಟ್ಟಿಗೆ ಡಬ್ಬಲ್ ರೇಟ್ ಕಟ್ ಪಾರದ ಕಣಜಿ. ನುಗ್ಗೆ ಗಿಡ ಬಿಟ್ಟಿರೋ ರೊಟ್ಟಿ ಇದ್ರೆ ಜನ ಮುಗಿ ಮುಟ್ಟಿದ್ದಾರೆ. ಇವತ್ತೇ ಹೋಗ್ತೀನಿ ಮಾಡಕ್ಕೆ. ಈಗ್ಲೇ ಹೋಗೋದು ಬೇಡ. ಕೇಳು ನನ್ನ ಮಾತು ಕೇಳು. ಇನ್ನು ಈಗ್ಲೇ ಹೋಗೋದು ಬೇಡ. ಅಲ್ಲಿ ನೋಡಲ್ಲಿ ಕೆಂಡದ ಮಳೆ ಮತ್ತೆ ಸುರಿಯೋಂಗೈತೆ. ಅದ್ಕ ಎಲ್ಲೂ ಹೋಗೋದು ಬೇಡ. ಇಲ್ಲಿ ನಮ್ ಗುಡ್ಸ್ಲಾಗ ಇರು. ಕಣಜಿ ಮಾಡೆಲ್ಲ ಹೋಗ್ಕೊಂಡಿದೆ. ಗಂಡನ ಮಳೆ ಈಗ ಬಂದಿದೆ. ಬಾ, 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 ಬಾ. ಬೇಗ ನಡೀರಿ. ಹೋಗಿ ಕೆಂಡ ಮಳೆ ಬಂದ್ಬಿಟ್ಟು ನಡೀರಿ. ऑपरेशन 5 स्टार नाई दिपा हो रहा है. ओवर ओवर ओवर. अटेंशन. यस सर. अलर्ट. अटैक. बेटा ಆರ್ಡರ್ ಆರ್ಡರ್ ಆರ್ಡರ್. ವಿಚಾರಣೆ ಮುಂದುವರಿಸಪ್ಪ ತಿಪ್ಪ. ನೀವ್ ಎಷ್ಟಿಂತ ಕೇಳಿದ್ರು ಅಷ್ಟೇ ಬುದ್ಧಿ. ಒಂದ್ ಮೂಟೆ ಇತ್ತು, ಅದ್ರಲ್ಲಿ ಜೊಳ್ಳೆಲ್ಲ ಅಲ್ಲೇ ಬಿಟ್ರು, ಗಟ್ಟಿ ಮಾತ್ರ ಹೊತ್ಕೊ ಬಂದೆ. ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಜೋಳ್ ಮೂಟೆನ ಹೊತ್ತಿಸ್ಕೊ ಬಂತು. ನಮ್ಬೇಡಿ ಸ್ವಾಮಿ ಆ ಮೂದವಿ ಮಾತ್ನಾ. ಅದಕ್ಕ ಎತ್ತಿಗ ಕೊಂಬೆ ಯಾವುದು ಬಾಲ ಯಾವುದು ಅಂತಾನು ತಿಳಿದು ಮೊದ್ಲನ್ ಮಗ. ಮಹಾಸ್ವಾಮಿ, ನಮ್ಮ ಸೀಕ್ರೆಟ್ ಬ್ರಾಂಚ್ ನ ಪ್ರಕಾರ ಹೇಳೋದು ನಿಜ. ಏನ್ ಸ್ವಾಮಿ ನೀವು ಹೋಗಿ ಹೋಗಿ ಆ ಎತ್ತಿನ ನಾಯಿ ಮಾತ್ಕ ತಲೆ ಆಡಿಸ್ತಿರಲ್ಲ. ಒಸಿ ನಿಮ್ ಸಿಂಹಾಸನ ಬಿಟ್ಕೊಟ್ ನೋಡಿ ದಿಟ ಯಾವ್ದು ಸುಳ್ಳು ಯಾವ್ದು ಅಂತ ನಾ ಪ್ರೂಫ್ ಮಾಡಿ ತೋರಿಸ್ತೀನಿ. ಅಜ್ಜಿ ಹಾಗೆಲ್ಲ ಮಾತಾಡ್ಬಾರ್ದು. ಇದು ನ್ಯಾಯಸ್ಥಾನ. ಹಾಗೆಲ್ಲ ಮಾತಾಡಿದ್ರೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಹುಷಾರ್. ಹೋಗ್ಕೊಳ್ಳಿ ಸ್ವಾಮಿ. ಪೋಟಿ ಸವಾಲ್ ಮಾಡಕ್ ಒಂದು ಚಾನ್ಸ್ ಕೊಡಿ ನನ್ಗ. ಪೋಟಿ ಸವಾಲ್ ನೀವು ಮಾಡ್ಬೋದು ಅಜ್ಜಿ, ಮಾಡಿ. ಒಸಿ ಕೊಡಲ್ಲ ಆ ಕಡೆ ಕೊಟ್ನಾ. ಆದ್ರೆ ನೀನು ಬಗ್ಲಾಗ ಇಟ್ಕೊಂಡು ಕೋಳಿ ತೂಗು ತಂಗ್ ಕೂಸಾಕ್ ಕೊಟ್ಟಿರೋದ.
ಏನಪ್ಪ ನಿನ್ನ ಹೆಸರು? ಆ ನಿಂಗ್ ಗೊತ್ತಿಲ್ವಾ? ನನ್ನ ಮಕ್ಕಳು ಬಳಿ ಕೂದು ಎಚ್ಚಿಟ್ಟೊಳೆ ನೀನಂತೆ ಕರ್ಕೊಳಕ್ಕೂ ಪುರುಷೋದಿಲ್ಲ ದಿನಕ್ಕೆ 100 ಕಿತ ಕರಿತಿದ್ದಿ. ಇದು ಕೋಟು. ಕೆಟ್ಟದ ಕತೆ ಒಕ್ಕಳ ಬಳಿ ಕೇಳಕ ಇದು ನಿನ್ನ ಅಟ್ಟಿ ಅಲ್ಲ, ನಿನ್ನ ಹಳ್ಳಿ ಅಂತೂ ಮೊದ್ಲೇ ಅಲ್ಲ, ತಿಳಿತಾ? ಏನ್ ನಿನ್ನ ಹೆಸರು? ತಿಪ್ಪ ಊರ್ ಜನ ಏನಂತ ಕರೀತಾರೆ? ಬೆಪ್ಪ. ನೋಡಿ ಸ್ವಾಮಿ, ನೋಡಿ ದಿಸ್ ಪಾಯಿಂಟ್ ಯುವರ್ ಆನರ್. ನೋಡಿ ಸ್ವಾಮಿ, ಊರ್ ಜನಕ್ಕ ಈ ತಿಪ್ಪ ಒಬ್ಬ ಬೆಪ್ಪ ಅನ್ನೋದು ಗೊತ್ತು. ಅದ್ಕ ಅವನಿಗ ಅವರು ಬೆಪ್ಪ ಅಂತ ಹೆಸರು ಮಡಗಿರೋದು. ಬೆಪ್ಪ ಅಲ್ದಿರೋ ಯಾವ ತಪ್ಪು ನನ್ ಮಗ ತಾನೆ ಪಬ್ಲಿಕ್ ನಾಗ ಐ ನಮ್ಮ ಅಜ್ಜಿ ಇಂಗ್ಲಿಷ್ ಮಾತಾಡ್ತು ಅಂತ ತಿಕ್ಕಾಬಾಯಿ ಬರ್ಕೊಂಡಾತು. ನೀವೇ ಹೇಳಿ. ಅಜ್ಜಿ ನೀನ್ ಹೇಳಿದ್ನ ಈ ಬುಕ್ನಾಗ ಬರ್ಕೊಂಡಿದೀನಿ. ಒಳ್ಳೆ ಹಳ್ಳುಡ್ದಾಗ ಮಾತಾಡ್ತಿದ್ಯಾ. ಮಾತಾಡು. ಇಂಥ ಮಾತುಗಳು ಕೇಳಿ ಸಾನೇ ವರ್ಷ ಆಗಿತ್ತು. ಈಗ ಮಾತಾಡಜ್ಜಿ. ತಿಪ್ಪ ಸಾಹೇಬ್ರೆ, ನೀವು ಆ ಜೋಳ ಮೂಟೆನ ಒತ್ಕೊಂಡ್ ಬಂದೆ ಅಂದ್ರಲ್ಲ, ಅವತ್ತು ಡೇಟ್ ಏನು ಟೈಮ್ ಏನು ಒಸಿ ಹೇಳ್ತೀರಾ? ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಫಿರ್ಯಾದಿ ಓದು ಬರಹ ಬರದೇ ಇರೋನು. ಈ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ. ನೋಡಿ, ಈ ಮಾತನ್ನ ನಾನು ಒಪ್ಪೋದಿಲ್ಲ. ಅಜ್ಜಿ ತಾನು ಇಂಗ್ಲಿಷ್ ಎಲ್ಲಿ ಬಂದದು? ಹೊಡಿತಾ ಇಲ್ವಾ? ಹಾಕ್ಬೇಡಿ ಇಂಗ್ಲಿಷ್ನ. ಓಕೆ ಯುವರ್ ಆನರ್. ಹಾಗಿದ್ರೆ ನಾನು ಕೇಳ್ತೀನಿ, ಅಜ್ಜಿ ಇವತ್ತು ಡೇಟ್ ಎಷ್ಟು? ಹೋಗಿ ಟೈಮ್ ಎಷ್ಟು ನೀವ್ ಹೇಳಿ ನೋಡೋಣ. ಇವತ್ತು ಡೇಟು ಕರಡು ಚಿತ್ತಿ 2ನೇ ಪಾದ. ಅಮಾಸಿಗೆ 5 ದಿನ ಮೊದಲು ಹೊತ್ತು ಎತ್ತಿಗ ನೀರು ಮೇವು ನೀಡಿ ನಾವು ಹಿಟ್ಟುನ ಹೊತ್ತು ಎಣ್ಸೋದಾದ್ರ ಎಣಿಸ್ಕೊಳ್ಳಿ, ಗುಣಿಸೋದಾದ್ರ ಗುಣಿಸ್ಕೊಳ್ಳಿ. ಕರಡು ಚಿತ್ತಿ 2ನೇ ಪಾದ. ಇಟ್ಟನ್ನ ಹೊತ್ತು ಗೊತ್ತಾಯ್ತು. ಅಜ್ಜಿ ಕೇಳ್ಬೋದು. ಕೇಳಜ್ಜಿ ಕೇಳು. ತಿಪ್ಪ ಸಾಹೇಬ್ರೆ, ಡೇಟು ಟೈಮು ತಿಳಿದು ಹೌದಲ್ವಾ? ಅವತ್ತು ಬ್ಯಾರೆ ಏನಾರ ನಡೆದಿದ್ರ ಹೇಳ್ಬೋದು. ಯಾಕೆ ಒಳ್ಳೆ ತೊಂಚೆ ಹೋಗ್ತಾ ನನ್ನ ಆಗ್ತೀಯ? ಯೋಚನೆ ಮಾಡಿ ಸರಿಯಾಗಿ ಹೇಳು. ಅವತ್ತು ನಮ್ಮ ಹೊಟ್ಟಿಲಿರೋ ನುಗ್ಗೆ ಗಿಡ ರೊಟ್ಟಿ ಮುಟ್ಟಿತ್ತು. ನೋಡಿ ಮಾಸ್ವಾಮಿ, ಕಾನ್ವೆಂಟ್ ಹುಡುಗ ಮಾತಾಡ್ದಂಗೆ ಮಾತಾಡದ, ನುಗ್ಗೆ ಗಿಡ ಎಲ್ಲಾದ್ರೂ ರೊಟ್ಟಿ ಬಿಡುತ್ತಾ? ಏನ್ ತಿಪ್ಪ ಸಾಹೇಬ್ರೆ, ಅದು ಸರಿ, ಅವತ್ತು ಬ್ಯಾರೆ ಇನ್ನೇನಾರ ನಡೆದಿತ್ತಾ? ಅವತ್ತು ಕ್ಯಾಂಡಲ್ ಮಳೆ ಸುರಿದಿತ್ತು. ನೋಡಿ, ಕಾಲೇಜ್ ಮೇಷ್ಟ್ರು ಮಾತಾಡ್ದಂಗ್ ಮಾತಾಡದ, ಕೆಂಡದ ಮಳೆ ಎಲ್ಲಾದ್ರೂ ಸುರಿಯೋದುಂಟ ಮಾಸ್ವಾಮಿ? ನುಗ್ಗೆ ಗಿಡ ರೊಟ್ಟಿ ಬಿಟ್ಟುದು ನಿಜ ಆದ್ರೆ, ಕೆಂಡದ ಮಳೆ ಸುರಿದಿದ್ದು ದಿಟ ಆದ್ರೆ, ನಾವು ಬಂಗಾರ ಬೆಳೆ ಹೊತ್ಕೊಂಡ್ ಬಂದಿದ್ದು ನಿಜ. ಇಲ್ಲಿ ನೆರೆದಿರೋ ಸಕ್ಲೆಂಟ್ ಜನನು ತೂಕ ಮಾಡ್ಲಿ, ನೀವು ನ್ಯಾಯ ಹೇಳಿ ಸ್ವಾಮಿ. ನೋಡಿ, ನಾನು ಈಗಲೇ ತೀರ್ಪು ಕೊಡ್ತಾ ಇದ್ದೀನಿ. ಯುವರ್ ಆನರ್, ಬಿಫೋರ್ ಯುವರ್ ಜಡ್ಜ್ಮೆಂಟ್ ವಿತ್ ಯುವರ್ ಕೈಂಡ್ ಪರ್ಮಿಷನ್, ಕಳ್ಳತನ ಆಪಾದನೆ ಜೊತೆಗೆ ಒಂದು ಘನ ಒಪ್ಪಂದದ ಉಲ್ಲಂಘನೆ ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸಬೇಕಂತ ಘನ ನ್ಯಾಯಾಧೀಶರಿಗೆ ಅರಿಕೆ ಮಾಡ್ಕೊಳ್ತೀನಿ. ಮಧ್ಯ ನಿಂದೇನ್ರಿ? ಒದ್ರಿ ಮುಗಿಸ್ರಿ. ಮಹಾಸ್ವಾಮಿ, ಆಧುನಿಕ ಚರಿತ್ರೆಯ ಹೊಸ ಮನ್ವಂತರದ ಭೂಗೋಳವೇ ಒಪ್ಪಿಕೊಂಡಿರುವ ಒಪ್ಪಂದದ ಪ್ರಕಾರ ಅಜ್ಜಿ ಹೊಳೆಕಾಳು ಚಟ್ನಿ ಮಾಡಂಗಿಲ್ಲ. ಅದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ. ಬಾಯಿ ಮುಚ್ಚು ಬಿಟ್ನಾಸಿ. ನಾ ಬೆಳೆದ ಹುಳಿಕಾಳು ಚಟ್ನಿ ನಾ ಮಾಡಂಗಿಲ್ಲ ಅಂತಿ? ನಿಮ್ಮ ಅಪ್ಪ ಬೆಳ್ಕೊಟ್ನಾ? ನಿನ್ ತಾತ ಬೆಳ್ಕೊಟ್ನಾ? ಯುವರ್ ಆನರ್, ಹುರುಳಿಕಾಳು X gram buttonnill name, twinging herb of the tropics of the world, world that is cultivated in India for powder with the seeds going, used of food, is registered under Patent Act ABCD EFGH patent. ಅವೇನ್ ಟೆಂಟ್ ಅಲ್ಲ ಇದು, ನಾಟಕ. ನಾಯಿದಿಪ್ಪ, ನನ್ನ ಹೆಸರು ನಾಟಕ ಇದು. ಮಹಾಸ್ವಾಮಿ, ನಮ್ಮ ಸೀಕ್ರೆಟ್ ಬ್ರಾಂಚ್ ಅನ್ನ ನಾಯಿ ತಿಪ್ಪನಿಂದ ಬಿಟ್ಟಿದ್ದು ಹೊಳೆಕಾಳು ಪತ್ತೆ ಮಾಡೋದಕ್ಕೆ. ಆದ್ದರಿಂದ ಗ್ಯಾಟ್. ಏನ್ ಸ್ವಾಮಿ ಇದು? ಗೇಟು ಟೆಂಟು ಒಂದು ತಿಳಿಯಾಕಿಲ್ಲ. ಅಜ್ಜಿ, ನಿನಗೆ ಇದು ತಿಳಿಯಕ್ಕಿಲ್ಲ. ಇದು ದೊಡ್ಡ ಕಗ್ಗಂಟು, ಒಂಥರ ಜಿಗಣೆ ತರೋ ವ್ಯಾಪಾರ. ಬಾಯಿ ಹಾಕೋದು ಗೊತ್ತಾಗಲ್ಲ, ರೊಕ್ಕ ಇರೋದು ಗೊತ್ತಾಗಲ್ಲ ಅಂತ ಕಗ್ಗಂಟು ಅಜ್ಜಿ. ನಮ್ಮ ದೇಶದ ಆಚೆಗಿರೋ 16 ದೇಶ ಸೇರಿ ಇಂಥದೊಂದು ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈ ಪ್ರಕಾರ ಗಿಡ ಮರ, ಎಲೆ ಕೊಂಬೆ, ಹೂವು ಹಣ್ಣು, ಬೀಜ ಬಿತ್ತ, ನಾರು ಬೇರು
ಇಂಥ ನೂರಾರು ಪ್ರಾಣಿ ಸಸ್ಯ ಸಂಕುಲದಲ್ಲಿ ಒಂದು ಮದ್ದು, ಒಂದು ಗುಳಿಗೆಗೋ ಏನೋ ಒಂದು ಅಂಶ ಕಂಡುಹಿಡಿದಿರ್ತಾರೆ. ಆ ಅಂಶ ಕಂಡುಹಿಡಿದವ್ರೆ ಅವರ ಪೂರ್ತಿ ಗುತ್ತಿಗೆ ಆಗಿರ್ತೈತಿ. ಈ ಗುತ್ತಿಗೆನೆ ಪೇಟೆಂಟ್. ಯಾವ ದೇಶದವರು ಯಾವ ಹೂವು, ಯಾವ ಎಲೆ, ಯಾವ ಮಗ್ಗನ್ನು ಗುತ್ತಿಗೆ ಇಡ್ತಾರೋ ಅದು ಅವರ ದೇಶದ್ದು. ಅದರ ವಾರಸ್ದಾರರೇ ಅವರು. ಅವ್ರ ಅನುಮತಿ ಇಲ್ಲದೆ ಮಿಕ್ಕವ್ರು ಯಾರು ಅದನ್ನ ಉಪಯೋಗಿಸೋ ಹಾಗಿಲ್ಲ. ಬೀಜ ಮಾಡ್ಕೊಳ್ಳೋ ಹಾಗಿಲ್ಲ, ಬೆಳೆಯೋ ಹಾಗಿಲ್ಲ. ಇದೇನ್ ಸ್ವಾಮಿ ಸುಡ್ಗಾಡ್ ನ್ಯಾಯ? ಬಾಂಡ್ಗಾಗಿ ಒಂದ್ ಕೂದಲು ಸಿಕ್ತು ಅಂತ ಇಡೀ ಎಮ್ಮೆಲೆ ನಂದು ಅನ್ನಕ್ಕಾಯ್ತದ? ಆಯ್ತದೋ ಹೋಯ್ತದೋ ಅದು ಬೇರೆ ಕತೆ. ಈ ಹುಳ್ಳಿ ಕಳ್ದಕ್ಕೆ ಈ ದೇಶದವ್ರು. ಪೇಟೆಂಟ್ ಯಾಕಜ್ಜಿ ಗುರ್ತಾಗ್ಲಿಲ್ವಾ? ಅದೇ ನೀನ್ ಬೆಳ್ಳಿ ರೂಪಾಯಿ ನಾಣ್ಯ ರಾಣಿ ತಲೆ ಇತ್ತಲ್ಲ, ಆ ದೇಶದವರು. ಕಾನೂನು ಪ್ರಕಾರ ಈ ಹುರುಳಿ ಕಾಳಿನ ಮೇಲೆ ನಿನ್ಗೆ ಯಾವ ಹಕ್ಕು ಇಲ್ಲ. ಅಜ್ಜಿ ಆ ಹುಳಿ ಯಾಕ ಹಂಗ ಚಿಂತೆ ಮಾಡ್ತೀವಿ? ಬಾಯಿ ಮುಚ್ಚು ಬಿಟ್ಟಾಸಿ. ಹುಳುಕಾಳ ಅಂತ ಹುಳುಕಾಳ ಕತೆ ನಿಂಗೇನ ಗೊತ್ತು? ಹೊಟ್ಟೆಲಿರೋ ಮಗುನ ಹುಟ್ಟೋಕು ಮುಂದೆ ಮಾಡ್ಕೊಳ್ಳೋ ನೀತಿಗೆಟ್ಟ ಜನ ನೀವು. ಹುಳಿಕಾಳಂತೆ ಹುಳಿಕಾಳ ಕತೆ ಮರ್ತು ಕುಂತಿರೋ ಮರುಗಡಿ ನನ್ನ ಮಕ್ಕಳ. ನಾ ಕತೆ ಹೇಳ್ತೀನಿ ಕೇಳಲ್ಲ. ಹಿಂದೆ ನಮ್ಮ ಅಂತರ್ಗಂಗೆ ಬೆಟ್ಟ ಇತ್ತಲ್ಲ, ಅದ್ರ ಮ್ಯಾಲ ನಮ್ ರಾಜ ರಾಣಿ ಇದ್ರು. ಅವರು ಒಬ್ಬ ಪರಂಗಿದರೆ ಆ ಬೆಟ್ಟದ ಬುಡದಲ್ಲಿತ್ತಲ್ಲ ದಾರಿ, ಅಲ್ಲಿ ಕುದುರೆ ಏರ್ಕೊಂಡು ಹೋಯ್ತಾ ಇದ್ದ. ಅದನ್ನ ನೋಡಿದ್ ನಮ್ ರಾಣಿಗ ಪಾಪ ಹತ್ಕೊಂಡು ಅವಂಗ ಒಂದು ಬಾಣ ಕಣ್ಣಿ ಅಂತ ಬಿಟ್ಲು. ಆಗ ಈ ಒಯ್ಯ ಇದ್ದಾನಲ್ಲ, ಈಗ ಇಂಥ ಟೋಪಿನ ಹಿಂಗಾಕಿ ಆಗ ಆ ಪರಂಗಿ ದೊರೆ ಪಾಪ ಹತ್ಕೊಂಡು ಅವ್ರಗ 7 ರಾತ್ರಿ 7 ಹಗಲು ಹುಡುಕಿಸಿದ. ಯಾರು ಸಿಗ್ಲಿಲ್ಲ. ಆಗ ನನ್ನಂತ ಒಂದು ಮುದುಕಿ ಸಿಕ್ತು. ಅವಳ್ಗ ಎದುರಿಸಿದ್ರು ಬೆದರಿಸಿದ್ರು ಕೇಳಿದ್ರು. ಆ ಮುದುಕಿ ಹೇಳಿದ್ರು, ನೋಡ್ರಪ್ಪ ಅವ್ರಿರೋ ಜಾಗ ತೋರಿದ್ರ ಊರ್ ಜನ ನನ್ನ ಉಳ್ಸಾಕಿಲ್ಲ. ಅದ್ಕ ನೀವು ಒಂದ್ ಕೆಲ್ಸ ಮಾಡ್ರಿ, ನನಗ ಮುಗುಳು ಹುಳಿ ಕಾಳು ತಂದ್ಕೊಡ್ರಿ. ನಾ ಅದನ್ನ ಹೋಗೋ ದಾರಿಲಿ ಆಗ್ತಾ ಹೋಯ್ತೀನಿ. 3 ತಿಂಗಳು ಕಾಯಿರಿ, ಮೊಳಕೆ ಹೊಡಿತದೆ, ಬಳ್ಳಿ ಆಗ್ತದೆ. ಆ ಬಳ್ಳಿ ಎಲ್ಲೋ ಮುಟ್ಟಿರ್ತದೋ ಅದೇ ಅವ್ರಿರೋ ಜಾಗ ಅಂತು. ಆಮೇಲೆ ಏನಾಯ್ತು ಅಜ್ಜಿ? ಆಮೇಲೆ ನಮ್ ರಾಜ ರಾಣಿ ಇರೋ ಜಾಗ ಪತ್ತೆ ಸಿಕ್ತು. ಬಂದು ಕುದಿಯೋದ್ರು ಬಾಣದಾಟ ಸಾಕ್ದೆ ಇಡೀ ದೇಶನ ಸೆರೆ ಆಗೋಯ್ತು. ಒಂದು ಮುಗುಳು ಹುಳಿ ಕಾಣಿಂದ ನಮ್ ದೇಶನೇ ಸೆರೆ ಆಗೋಯ್ತು. ಈಗ ಹೇಳೋ ನಾನು ಹುಳಿ ಕಾಳಕ್ನ ಬಿಟ್ಕೊಡ್ಬೇಕಾ? ಹೇಳೋ ಮರುಗಡಿ ನನ್ನ ಮಕ್ಳ. ಆರ್ಡರ್ ನಾನು ಈಗಿಂದೀಗ್ಲೇ ತೀರ್ಪು ಕೊಡ್ತಾ ಇದ್ದೀನಿ. ನೋ ಯುವರ್ ಆನರ್, ಈ ಕೋರ್ಟಲ್ಲಿ ತೀರ್ಮಾನ ಆಗೋ ಕೇಸಲ್ಲ ಇದು. ಕೇಸ್ ಯುವರ್ ಆನರ್, ಇದು ಇಂಟರ್ನ್ಯಾಷನಲ್ ಗ್ಯಾಟ್ ಕೋರ್ಟಲ್ಲಿ ತೀರ್ಮಾನ ಆಗೋ ಕೇಸು. ಶಟ್ ಅಪ್, ಬಾಯಿ ಮುಚ್ಚಿ ಕುತ್ಕೊಳ್ರಿ. ಇದು ಪೀಪಲ್ಸ್ ಕೋರ್ಟ್, ಜನರ ನ್ಯಾಯಾಲಯ, ಜನತಾ ನ್ಯಾಯಾಲಯ. ಇಲ್ಲಿ ಕೊಡೋ ತೀರ್ಪೇ ಅಂತಿಮ ತೀರ್ಪು, ಲಾಸ್ಟ್ ಜಡ್ಜ್ಮೆಂಟ್. ದೊಣ್ಣೆ ನಾಯಕನೇ ಕುಡಿಯೋ ನೀರಿಗೆ ದೊಣ್ಣೆ ನಾಯಕ ಅಪ್ಪೆ ಅನ್ನಂಗೆ ಆಯ್ತು ಈ ಪೇಟೆಂಟ್ ಕತೆ. ಆದ್ರಿಂದ ಈಗಿಂದೀಗ್ಲೇ ಈ ಕೇಸ್ನ ಖುಲಾಸ್ ಮಾಡಿ ಅಜ್ಜಿ ಮೊಮ್ಮಗನನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಕೋರ್ಟ್ ಇಸ್ ಅರ್ಜೆಂಟ್. ಏನ್ರಪ್ಪ ನೀವೇ ಕಾಸು ಕೊಟ್ಟು ನೀವೇ ನನ್ನ ಹಿಡ್ಕೊಂಡ್ ಕೊಡೋದೇನ್ರಯ್ಯ? ನೀವು ಮನಸ್ಕಂಡಲ್ಲ ಅನ್ಕೊಂಡ್ರೆ ನೀವು ಮನಸ್ಸಿನ ತರನೇ ಆಡೋದೇನ್ರಯ್ಯ? ಆಗಿ ನೀವು ಮನಸ್ಸಿನ ತರ ಆಗ್ರಿ. ನೀವು ಮನಸ್ಸಿನ ತರ ಆಗದೆ ಹೋದ್ರೆ ಬದುಕಾಯ್ತದ? ಆಗಕ್ಕಿಲ್ಲ. ನೀವು ಮನಸ್ಸಿನ ತರ ಆದ್ಮೇಲೆ ನಮ್ ತಾಯಣೆಗೂ ಈ ಮನ್ಸ ನಾಯಗಾಗು ಒಳ್ಳೆ ಮಾತನ್ನ ಕಲ್ತ್ಕೊಬೋದಿಲ್ಲ. ಆಗಿ ನೀವು ಮನ್ಸರಂಗಾಗ್ರಿ, ಒಳ್ಳೇದಾಗ್ಲಿ ನಿಮ್ಗೆ, ಸರಿನಾ? ಒಂದೇ ತಾಳದೆ ಮುಚ್ಚಿ ಕರೀತಾವಳೆ. ನಾ ಹೋಯ್ತೀನಿ. ಅದಕ್ಕಿಂತ ಹೇಳ್ತಾ ಇದ್ದೀನಿ ಕೇಳಿ. ಇಡ್ಲಿನೋ ದೋಸೆನೋ ತಿನ್ಕೊಂಡಿರಿ, ಹುಳ್ಳಿಕಾಳು ಚಟ್ನಿ ತಟ್ಟೆ ಮಾತ್ರ ಬರಬಾರ್ದು, ತಿಳಿತಾ? ನಾ ಗೊತ್ತೀನಿ. ಒಂದೇ ಕಣಂದ್ರೆ ಗೊತ್ತೀನಿ, ಒಂದೇ ಕಣಂದ್ರೆ
ಧನ್ಯವಾದಗಳು.